ॐ अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपा कदा मह्यं ददाति स्वपदान्तिकम्। वन्देऽहं श्रीगुरु श्रीयुतापदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवम् साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगणललिता श्रीविशाखान्वितांश्च। हे कृष्णा करुणा सिन्धु दीनबन्धु जगत्पते गोपेशा गोपिका कान्ता राधा कान्त नमोऽस्तुते। तप्त काञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। नमः ॐ विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिन् इति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्यदेशतारिणे। जय श्री कृष्ण चैतन्य प्रभो नित्यानंद श्री अद्वैत गदाधर श्रीवासादि गौरभक्तवृंद। हरे कृष्णा कृष्ण कृष्ण हरे 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 राम 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 हरे हरे। ಹರೇ ಕೃಷ್ಣ. ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಎಲ್ಲರಿಗೂ ಕೂಡ ಸ್ವಾಗತ. ಶ್ರೀಮದ್ ಭಾಗವತದ 6ನೇ ಅಧ್ಯಾಯವನ್ನ ನಾವು ತಿಳಿದುಕೊಳ್ತಾ ಇದ್ದೇವೆ. ನಾರದರು ಮತ್ತು ವ್ಯಾಸ ಮಹರ್ಷಿಗಳ ಮಧ್ಯೆ ಸಂಭಾಷಣೆ, ಮೊದಲನೇ ಸ್ಕಂದದ 6ನೇ ಅಧ್ಯಾಯ. ಇದರಲ್ಲಿ ಮೊದಲ 19 ಶ್ಲೋಕಗಳನ್ನ ಈಗಾಗಲೇ ನಾವು ಕಂಡಿದ್ದೇವೆ. ಮುಂದಿನ ಶ್ಲೋಕ ಅಂದ್ರೆ 20ನೆಯ ಶ್ಲೋಕದಿಂದ ಇವತ್ತು ನಾವು ಮುಂದುವರಿಸ್ತಾ ಇದ್ದೇವೆ. ನಾರದರು ಮತ್ತು ವ್ಯಾಸ ಮಹರ್ಷಿಗಳ ಸಂಭಾಷಣೆಯ ಮುಂದುವರಿದ ಭಾಗವನ್ನ ಈ ದಿನ ನಾವು ನೋಡೋಣ. ಆಧ್ಯಾತ್ಮಿಕ ವಿಚಾರ ಮತ್ತು ಇಸ್ಕಾನ್ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ನಡೆಯುತ್ತಾ ಇರುವಂತಹ ಈ ತರಗತಿಗೆ, ಕನ್ನಡ ಶ್ರೀಮದ್ ಭಾಗವತ ತರಗತಿಗೆ ಎಲ್ಲರಿಗೂ ಕೂಡ ಸ್ವಾಗತ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಶ್ರೀ ಗೌರ್ ನಿತಾಯ್ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ನಾವು ಕಲಿತಾ ಇರುವಂತಹ ಈ ಶ್ರೀಮದ್ ಭಾಗವತದ ಅಧ್ಯಯನ ಏನಿದೆ, ಇದು ಶ್ರೀಲ ಪ್ರಭುಪಾದರು ನಮಗೆ ಕೊಟ್ಟಿರುವಂತಹ ಶ್ರೀಮದ್ ಭಾಗವತದ ಭಾವಾರ್ಥ ಅನುವಾದ ಮತ್ತೆ ಭಾವಾರ್ಥದ ಆಧಾರದ ಮೇಲೆ ನಡೆಯುತ್ತಾ ಇದೆ. ಪ್ರಭುಪಾದರ ನಮ್ಮ ಇಸ್ಕಾನ್ ಸಂಸ್ಥಾಪಕ ಆಚಾರ್ಯರಾದಂತಹ ಶ್ರೀಲ ಪ್ರಭುಪಾದರ ಬೋಧನೆಗಳು ನಮಗೆ ಆಧಾರವಾಗಿದೆ. ಇದು ನಮ್ಮ ದೇವಸ್ಥಾನದ ವೆಬ್ಸೈಟ್. ಈ ವೆಬ್ಸೈಟ್ನಲ್ಲಿ ತಾವು ಅನೇಕ ಸೇವೆಗಳನ್ನು ಪಡೆಯಬಹುದು. ಪ್ರತಿ ತಿಂಗಳ ಮೊದಲ ಸೋಮವಾರದ ದಿವಸ ಭಗವದ್ಗೀತೆಯ 18 ದಿನಗಳ ಅಧ್ಯಯನ ಉಚಿತವಾಗಿ ಎಲ್ಲರಿಗೂ ಕೂಡ ಲಭ್ಯ ಇದೆ. ನಾನಾ ಭಾಷೆಗಳಲ್ಲಿ ಈ ಒಂದು ಸೇವೆ ಲಭ್ಯ ಇದೆ. ಇದರ ಒಂದು ಸದುಪಯೋಗವನ್ನ ಎಲ್ಲರೂ ಪಡೆದುಕೊಳ್ಳಬೇಕು. ಹಾಗೆ ತಮ್ಮ ಬಂಧು ಮಿತ್ರರಿಗೂ ಇದರ ಬಗ್ಗೆ ತಿಳಿಸಿಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ. ಹಾಗೆಯೇ ಮಂದಿರದ ಒಂದು ನಿರ್ಮಾಣದ ಕಾರ್ಯವೂ ಕೂಡ ನಡೆಯುತ್ತಾ ಇದೆ. ಅದಕ್ಕೆ ತಾವು ತಮ್ಮಲ್ಲಿ ಸಾಧ್ಯವಾದಷ್ಟು ಸಹಾಯವನ್ನ ಮಾಡಬೇಕು ಮತ್ತು ದೇವಸ್ಥಾನದಲ್ಲಿ ನಡೆಯುವಂತಹ ಅನೇಕ ಉತ್ಸವಗಳಲ್ಲಿ ತಾವು ಭಾಗವಹಿಸಬಹುದು. ತಾವು ದೇವಸ್ಥಾನಕ್ಕೆ ಬಂದು ಭಾಗವಹಿಸಬಹುದು ಅಥವಾ ಆನ್ಲೈನ್ ಮುಖಾಂತರವೂ ಕೂಡ ಭಾಗವಹಿಸಬಹುದು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಹಾಗೆ ತಮ್ಮೆಲ್ಲರನ್ನು ಆಮಂತ್ರಿಸ್ತೇನೆ. ಶ್ರೀಮದ್ ಭಾಗವತದ ಪುಸ್ತಕ ಇದು 18 ಪುಸ್ತಕಗಳು, 12 ಸ್ಕಂದಗಳು. ಇದು ಎಲ್ಲರ ಮನೆಯಲ್ಲಿ ಇರಬೇಕು. ಯಾಕಂದ್ರೆ ಶ್ರೀಮದ್ ಭಾಗವತಕ್ಕೂ ನಾರಾಯಣನಿಗೂ ಯಾವುದೇ ವ್ಯತ್ಯಾಸ ಇಲ್ಲ. ನಮ್ಮ ಮನೆಯಲ್ಲಿ ಭಾಗವತ ಇದೆ ಅಂತ ಹೇಳಿದ್ರೆ ಆ ಭಗವಂತನೇ ಮನೆಯಲ್ಲಿ ಇದ್ದ ಹಾಗೆ. ಹಾಗಾಗಿ ಎಲ್ಲರೂ ಈ ಪುಸ್ತಕವನ್ನ ಖರೀದಿಸಬೇಕು. ತಮ್ಮ ಮನೆಯಲ್ಲಿ ಇಲ್ಲದೆ ಇದ್ರೆ ದಯವಿಟ್ಟು ಇದನ್ನ ಪಡೆದುಕೊಳ್ಳಿ. ಬೇರೆ ಬೇರೆ ಭಾಷೆಗಳಲ್ಲಿ ಇದು ಲಭ್ಯ ಇದೆ. ಇದನ್ನ ತಾವೆಲ್ಲರೂ ಪಡೆದುಕೊಳ್ಳಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ವಿನಂತಿಸಿಕೊಳ್ತೇನೆ. ಮೊದಲನೆಯ ಸ್ಕಂದದ 6ನೇ ಅಧ್ಯಾಯದ ಉಳಿದ ಭಾಗ, 2ನೇ ಭಾಗ ಅಥವಾ 20ನೆಯ ಶ್ಲೋಕದಿಂದ ನಾವು ಮುಂದುವರಿಸ್ತಾ ಇದ್ದೇವೆ. 20ನೆಯ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನು ನಾವೀಗ ನೋಡೋಣ. ಕಳೆದ ವಾರದಲ್ಲಿ 19ನೆಯ ಶ್ಲೋಕದವರೆಗೆ ನಾವು ತಿಳಿದುಕೊಂಡಿದ್ದೇವೆ. ಅಲ್ಲಿ ನಾರದ ಮುನಿಗಳು ತಮ್ಮ ತಾಯಿ ಅವರು ತೀರಿ ಹೋದ ಮೇಲೆ ಅವರು ತಮ್ಮ ಧ್ಯಾನದಲ್ಲಿ ತೊಡಗುತ್ತಾರೆ.
ಆ ಒಂದು ಸ್ಥಳವನ್ನು ತಕ್ಷಣವೇ ಬಿಟ್ಟು ಭಕ್ತಿ ವೇದಾಂತರು ಅವರಿಗೆ ಯಾವ ಒಂದು ಜ್ಞಾನವನ್ನ ನೀಡಿದ್ರೋ, ಭಕ್ತಿ ಸೇವೆಯನ್ನ ಏನನ್ನ ಅವರಿಗೆ ಕಲಿಸಿಕೊಟ್ಟಿದ್ರೋ ಅದನ್ನ ಅವರು ಅಭ್ಯಾಸ ಮಾಡ್ತಾರೆ. ಹಾಗೆ ಅಭ್ಯಾಸ ಮಾಡಿದಾಗ ಅವರು ಅತಿ ಶೀಘ್ರದಲ್ಲಿ ಆ ಭಗವಂತನನ್ನ ತಮ್ಮ ಹೃದಯದಲ್ಲಿ ಕಾಣಲಿಕ್ಕೆ ಅವರಿಗೆ ಸಾಧ್ಯವಾಗುತ್ತದೆ. ಭಗವಂತನನ್ನು ಕಂಡಂತಹ ಬಾಲಕನಾದ ನಾರದರು ಅವರು ಬಹಳ ರೋಮಾಂಚನಗೊಳ್ಳುತ್ತಾರೆ. ಆ ಭಗವಂತನ ಒಂದು ಅನುಗ್ರಹಕ್ಕೆ ಪಾತ್ರರಾಗಿ ಅವರು ಆನಂದದ ಪರವಶತೆಯಲ್ಲಿ ಮುಳುಗಿ ಹೋಗ್ತಾರೆ. ಈ ರೀತಿ ಆ ಭಗವಂತನನ್ನ ಅವರು ನೆನೀತಾ ಇರಬೇಕಾದ್ರೆ, ಭಗವಂತನನ್ನ ಕಾಣ್ತಾ ಇರಬೇಕಾದ್ರೆ ತಕ್ಷಣವೇ ಆ ಭಗವಂತನು ಅದೃಶ್ಯನಾಗ್ತಾನೆ. ಭಗವಂತನ ರೂಪವನ್ನು ಅವರು ಮತ್ತೆ ನೋಡ್ಲಿಕ್ಕೆ ಬಯಸ್ತಾರೆ. ಅದನ್ನ ಕಾಣಬೇಕು ಅಂತೇಳಿ ಮತ್ತೆ ಮತ್ತೆ ತವಕದಿಂದ ಹೃದಯದಲ್ಲಿ ಏಕಾಗ್ರತೆಯನ್ನು ಸಾಧಿಸ್ತಾರೆ. ಆದರೆ ಇನ್ನೊಂದು ಸಲ ಅವರಿಗೆ ಕಾಣಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ಅವರು ಬಹಳ ಅತೃಪ್ತರಾಗ್ತಾರೆ ಮತ್ತು ದುಃಖಿತರಾಗ್ತಾರೆ. ಮುಂದಕ್ಕೆ ಏನಾಯಿತು? ಹೀಗೆ ಆ ಒಂದು ಭಗವಂತನನ್ನ ಕಾಣುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಂತಹ ನಾರದ ಮುನಿಗಳಿಗೆ ಆ ಭಗವಂತನು ತನ್ನ ಮಾತಿನಿಂದ ಒಂದು ನಿರ್ದೇಶನವನ್ನ ಕೊಡ್ತಾನೆ. ಅದನ್ನು ನಾವು 20ನೇ ಶ್ಲೋಕದಲ್ಲಿ ಕಾಣಬಹುದು. ಏವಂ ಯತಂತಂ ವಿಜನೆ ಮಮಾಹ ಗೋಚರೋ ಗಿರಾಂ ಗಂಭೀರ ಕ್ಷಣಯ ವಾಚ ಶುಚ ಪ್ರಶಯಮನ್ನಿವ. ಅನುವಾದ: ನಿರ್ಜನ ಪ್ರದೇಶದಲ್ಲಿ ನನ್ನ ಪ್ರಯತ್ನವನ್ನು ಕಂಡು ಶಬ್ದಗಳಿಂದ ವರ್ಣಿಸಲು ಸಾಧ್ಯವಿಲ್ಲದ ಅಲೌಕಿಕವಾದ ದೇವೋತ್ತಮ ಪುರುಷನು ನನ್ನ ಶೋಕವನ್ನು ಉಪಶಮನಗೊಳಿಸಲಿಕ್ಕಾಗಿಯೇ ಪ್ರಸನ್ನ ಗಂಭೀರವಾದ ಮಾತುಗಳನ್ನಾಡಿದನು. ಆ ಭಗವಂತನನ್ನ ನಾವು ವೇದಗಳಿಂದ ತಿಳಿದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಮಾತುಗಳಲ್ಲಿ ಅಥವಾ ಶಬ್ದಗಳಿಂದ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಭಗವಂತನೇ ಸ್ವತಃ ಬಂದು ಇಲ್ಲಿ ನಾರದರಿಗೆ ತಮ್ಮ ಉಪದೇಶವನ್ನು ನೀಡುವ ಮುಖಾಂತರ ಸಮಾಧಾನ ಮಾಡ್ತಾ ಇದ್ದಾರೆ. ನಾರದರು ಬಹಳ ಪ್ರಾಮಾಣಿಕವಾಗಿ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಅವರಲ್ಲಿ ಯಾವುದೇ ಕಪಟ ಇರಲಿಲ್ಲ. ನಾನು ಭಗವಂತನನ್ನು ನೋಡಬೇಕು ಅನ್ನುವಂತಹ ಉತ್ಕಟವಾದಂತಹ ಇಚ್ಛೆ ಅವರಲ್ಲಿ ಇತ್ತು. ಹಾಗಾಗಿ ಇಲ್ಲಿ ಭಗವಂತನನ್ನ ಅಗೋಚರ ಗಿರಾಮ್ ಅಂತ ಕರೀತಾರೆ. ಅಂದ್ರೆ ಶಬ್ದಗಳಿಂದ ವರ್ಣಿಸಲು ಸಾಧ್ಯವಾಗದೇ ಇರುವಂತಹ ವ್ಯಕ್ತಿತ್ವ ಆ ಭಗವಂತನದ್ದು. ಭಗವಂತನೇ ಸ್ವತಃ ಇಲ್ಲಿ ನಾರದ ಮುನಿಗಳ ಶೋಕವನ್ನ ಶಮನಗೊಳಿಸ್ಲಿಕ್ಕೋಸ್ಕರ ತಾನು ಮಾತನಾಡ್ತಾ ಇದ್ದಾನೆ. ಏನು ಅಂತ ಹೇಳ್ತಾನೆ, ಇದು 21ನೇ ಶ್ಲೋಕದಲ್ಲಿ ಇದೆ ಭಗವಂತನು ನುಡಿದಂತಹ ಮಾತು. ಹಂತಾಸ್ಮಿನ್ ಜನ್ಮನಿ ಭಾವಾನ್ಮಾ ಹಂತಾಸ್ಮಿನ್ ಜನ್ಮನಿ ಭವಾನ್ಮಾ ಮಾಂ ದೃಷ್ಟುಮಿಹಾರ್ಹತಿ ಅವಿಪಕ್ವ ಕಷಾಯಾಣಾಂ ದುರ್ದರ್ಶೋಹಂ ಕುಯೋಗಿನಾಂ. ಇಲ್ಲಿ ಕುಯೋಗಿ ಅನ್ನುವಂತಹ ಪದವನ್ನ ಬಳಸಿದ್ದಾರೆ. ಅಂದ್ರೆ ಅವರ ಭಕ್ತಿ ಸೇವೆಯು ಪರಿಪೂರ್ಣವಾಗಿಲ್ಲ, ಅವರು ಮಾಡಬೇಕಾದದ್ದು ಇನ್ನೂ ಇದೆ, ಸಾಧನೆ ಇನ್ನೂ ಕೂಡ ಇದೆ. ಹಾಗಾಗಿ ಇಲ್ಲಿ ಕುಯೋಗಿನಾಂ ಅಥವಾ ಯಾವ ವ್ಯಕ್ತಿಯಲ್ಲಿ ಭಗವಂತನ ಕುರಿತಾದಂತಹ ಶ್ರದ್ಧೆ ಅದು ಕೋಮಲವಾಗಿರ್ತದೆ, ಅದು ಇನ್ನೂ ಬಲಿತಿಲ್ಲ, ಅಥವಾ ಭೌತಿಕ ಕಲ್ಮಶಗಳು ಯಾವ ವ್ಯಕ್ತಿಯಲ್ಲಿ ಇನ್ನೂ ಇದೆ, ಇಂತಹ ವ್ಯಕ್ತಿಗಳನ್ನ ಕುಯೋಗಿ ಅಂತ ಹೇಳಿ ಕರಿಬಹುದು. ಅವರು ಯೋಗದಲ್ಲಿ ತನ್ಮಯರಾಗಿದ್ದಾರೆ, ಆದರೆ ಅದರಲ್ಲಿ ಪರಿಪೂರ್ಣತೆಯನ್ನ ಇನ್ನೂ ಕೂಡ ಸಾಧಿಸಿಲ್ಲ. ಆ ಪರಿಪೂರ್ಣತೆಯನ್ನು ಸಾಧಿಸದೇ ಇರುವ ಕಾರಣಕ್ಕಾಗಿ ಭಗವಂತನನ್ನ ಕಾಣಲಿಕ್ಕೆ ಅವರಿಗೆ ಸಾಧ್ಯವಾಗುವುದಿಲ್ಲ. ಹಾಗಾದ್ರೆ ಭಗವಂತ ಯಾಕೆ ಮೊದಲು ಒಂದು ದರ್ಶನವನ್ನು ನೀಡಿದ್ದ? ಅದು ಆ ವ್ಯಕ್ತಿಯಲ್ಲಿ ಭಗವಂತನನ್ನ ಕಾಣಬೇಕು ಅನ್ನುವಂತಹ ಆ ಒಂದು ಇಚ್ಛೆಯನ್ನ ಹೆಚ್ಚಿಸ್ಲಿಕ್ಕೋಸ್ಕರ. ಎಲ್ಲಿಯವರೆಗೆ ನಾವು ಭಗವಂತನನ್ನ ಕಾಣಬೇಕು ಅನ್ನುವಂತಹ ಆಸೆಯನ್ನು ಹೆಚ್ಚಿಸಿಕೊಳ್ತಾ ಹೋಗ್ತೇವೋ ಅದು ಆ ಒಂದು ಆಸೆ ಎಷ್ಟು ಹೆಚ್ಚಾಗುತ್ತದೋ ಅಷ್ಟರ ಮಟ್ಟಿಗೆ ನಮ್ಮಲ್ಲಿರುವಂತಹ ಆ ಒಂದು ಕಲ್ಮಶಗಳು, ನಮ್ಮ ಹೃದಯದಲ್ಲಿರುವಂತಹ ಏನು ಕೆಟ್ಟ ವಿಚಾರಗಳು ಅಥವಾ ಆ ಒಂದು ಅನರ್ಥಗಳಿವೆ, ಅವುಗಳೆಲ್ಲ ನಾಶವಾಗ್ತಾ ಹೋಗುತ್ತದೆ. ಹೀಗೆ ಆ ಭಗವಂತನನ್ನ ಕಾಣುವಂತಹ ಇಚ್ಛೆಯನ್ನ ಹೆಚ್ಚು ಮಾಡ್ತಾ ಒಬ್ಬ ವ್ಯಕ್ತಿ ತಾನು ಆಧ್ಯಾತ್ಮದಲ್ಲಿ ಪ್ರಗತಿಯನ್ನು ಸಾಧಿಸ್ತಾ ಹೋಗ್ತಾನೆ. ಈ ಕಾರಣಕ್ಕಾಗಿ ಭಗವಂತನು ನಾರದ ಮುನಿಗಳಿಗೆ ಒಂದು ಸಲ ದರ್ಶನವನ್ನ ಕೊಟ್ಟು ನಂತರ ಅದೃಶ್ಯನಾಗಿ ಹೋಗ್ತಾನೆ. ಇದನ್ನ
ಭಗವಂತನು ಇಲ್ಲಿ ಹೇಳ್ತಾ ಇದ್ದಾನೆ ನಾರದ ಮುನಿಗಳಿಗೆ. ಆದ್ರೆ ನಾರದರು ಕೇಳ್ಬೋದು, ನನಗೆ ಒಂದೇ ಒಂದು ಸಲ ಪ್ರತ್ಯಕ್ಷನಾಗಿ ನನ್ನ ಕಣ್ಣ ಮುಂದೆ ಕಾಣಬೇಕು, ನಿನ್ನನ್ನು ಇನ್ನೊಂದು ಸಲ ನೋಡಬೇಕು ಕನಿಷ್ಠ ಪಕ್ಷ ಅಂತ ಹೇಳಿ ಕೇಳಬಹುದು. ಆದ್ರೆ ಇಲ್ಲಿ ಭಗವಂತನು ಹೇಳುವ ಮಾತು ಏನು ಅಂತ ಹೇಳಿದ್ರೆ, 21ನೆಯ ಶ್ಲೋಕದ ಅನುವಾದ. ಓ ನಾರದ, ಭಗವಂತ ನುಡಿದ, ಈ ಜೀವಿತಾವಧಿಯಲ್ಲಿ ನೀನು ಮತ್ತೆ ನನ್ನನ್ನು ನೋಡಲಾರೆ ಎಂದು ನಾನು ಖೇದ ಪಡುತ್ತೇನೆ. ಸೇವೆಯಲ್ಲಿ ಪರಿಪೂರ್ಣರಾಗದವರು, ಐಹಿಕ ದೋಷಗಳಿಂದ ಸಂಪೂರ್ಣ ಮುಕ್ತರಾಗದವರು ನನ್ನನ್ನು ನೋಡಲಾರರು. ಭಗವಂತನನ್ನ ಕಾಣುವಂಥದ್ದು ಅದು ಸುಲಭದ ಮಾತಲ್ಲ. ಅದು ಬಹಳ ಅಭಿವೃದ್ಧಿಯನ್ನು ಹೊಂದಿದಂತಹ ಪರಿಪಕ್ವವಾದಂತಹ ಯೋಗಿಗಳು ಅಥವಾ ಭಕ್ತಿಯನ್ನ ಸಾಧಿಸಿದವರು, ಕೃಷ್ಣ ಪ್ರೇಮವನ್ನು ಪಡೆದವರು, ಭಕ್ತರ ಒಂದು ಅನುಗ್ರಹಕ್ಕೆ ಪಾತ್ರರಾದವರು, ಅವರಿಗೆ ಮಾತ್ರ ಅದು ಸಾಧ್ಯವಾಗುವಂತಹದ್ದು. ಅದು ಎಲ್ಲರಿಂದಲೂ ಕೂಡ ಸಾಧ್ಯ ಆಗುವುದಿಲ್ಲ. ಪ್ರೇಮಾಂಜನಚ್ಚುರಿತ ಭಕ್ತಿ ವಿಲೋಚನೇನ ಸಂತಃ ಸದೈವ ಹೃದಯೇಷು ವಿಲೋಕಯಂತಿ ಯಂ ಶ್ಯಾಮ ಸುಂದರಮಚಿಂತ್ಯ ಗುಣಸ್ವರೂಪಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಪ್ರೇಮ ಅಂಜನ, ಕೃಷ್ಣ ಪ್ರೇಮ ಅನ್ನುವಂತಹ ಕಾಡಿಗೆಯನ್ನ ಯಾರು ಕಣ್ಣಿಗೆ ಹಚ್ಚಿಕೊಂಡಿದ್ದಾರೋ ಅವರು ಸತತವಾಗಿ ಆ ಭಗವಂತನ ಶ್ಯಾಮಸುಂದರ ರೂಪವನ್ನ ಕಾಣಲಿಕ್ಕೆ ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ ಅದು ಸಾಧ್ಯ ಇಲ್ಲ. ನಮ್ಮ ಒಂದು ಸ್ವಂತ ಒಂದು ಪ್ರಯತ್ನದಿಂದ ಅಥವಾ ಯಾವುದೇ ಯಾಂತ್ರಿಕ ವಿಧಾನದಿಂದ ಭಗವಂತನನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆ ಭಗವಂತನ ಅವ್ಯಾಜ ಕರುಣೆ ಇದ್ರೆ ಮಾತ್ರ ಅವನ ದರ್ಶನವನ್ನು ನಾವು ಪಡೀಲಿಕ್ಕೆ ಸಾಧ್ಯ. ಐಹಿಕವಾದಂತಹ ಬಯಕೆಗಳನ್ನು ಇಟ್ಟುಕೊಂಡಿರುವ ವ್ಯಕ್ತಿಗೂ ಕೂಡ ಭಗವಂತನ ದರ್ಶನವು ಸಾಧ್ಯವಾಗುವುದಿಲ್ಲ. ಭಗವಂತ ತನ್ನ ಮಾತನ್ನು ಮುಂದುವರಿಸ್ತಾನೆ. ಸಕೃದ್ಯದರ್ಶಿತಂ ರೂಪಂ ಏತತ್ ಕಾಮಾಯ ತೇನಘ ಮತ್ಕಾಮ ಶನಕೈ ಸಾಧು ಸರ್ವಾನ್ ಮುಂಚತಿ ಹೃಚ್ಛಯಾನ್. ಅನುವಾದ. ಓ ಪುಣ್ಯವಂತ, ನೀನು ಒಮ್ಮೆ ಮಾತ್ರ ನನ್ನ ರೂಪವನ್ನು ಕಂಡೆ. ಅದು ನನ್ನಲ್ಲಿ ನಿನಗಿರುವ ಆಸೆಯನ್ನು ಹೆಚ್ಚಿಸಲಿಕ್ಕಾಗಿ ಮಾತ್ರ. ನೀನು ನನಗಾಗಿ ಕಾತರಿಸುತ್ತಿರುವುದರಿಂದಲೇ ಐಹಿಕ ಕಾಮನೆಗಳಿಂದ ನೀನು ಮತ್ತಷ್ಟು ಮುಕ್ತನಾಗುವೆ. ಯಾರು ಭಗವಂತನನ್ನು ಕಾಣಬೇಕು, ಆತನ ಲೀಲೆಗಳನ್ನು ಕೇಳಬೇಕು, ಅವನ ಜಪವನ್ನ ಮಾಡಬೇಕು, ಸಂಕೀರ್ತನೆಯನ್ನ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾರೋ ಅವರಿಗೆ ನಿಧಾನಕ್ಕೆ ಆ ಭೌತಿಕವಾದಂತಹ ಇಚ್ಛೆಗಳು, ಆ ಒಂದು ಅನರ್ಥಗಳು ಹೃದಯದಲ್ಲಿ ಏನಿದೆ ಅದೆಲ್ಲವೂ ಕೂಡ ನಾಶವಾಗ್ತಾ ಹೋಗ್ತದೆ. ಈ ಹರಿನಾಮ ಅಂತ ಹೇಳಿದ್ರೆ ಆರಂಭಿಕರಿಗೆ ಅದೊಂದು ಔಷಧ ಇದ್ದ ಹಾಗೆ. ಯಾರು ಪ್ರಗತಿಯನ್ನು ಸಾಧಿಸಿದ್ದಾರೋ ಅವರಿಗೆ ಅದು ಅಮೃತ ಇದ್ದ ಹಾಗೆ. ಹೀಗೆ ಮೊದಲು ಔಷಧಿಯಾಗಿ ನಂತರ ಅಮೃತವಾಗಿ ಯಾವುದು ನಮಗೆ ಆ ಒಂದು ಅನುಭವವನ್ನು ಕೊಡ್ತದೋ ಅದೇ ಆ ಭಗವಂತನ ಶುದ್ಧ ನಾಮ, ಆ ಭಗವಂತನ ಆ ಒಂದು ಅಮೋಘವಾದಂತಹ ರೂಪ. ಅದನ್ನ ಈಗ ನಾರದ ಮುನಿಗಳು ಇನ್ನೊಂದ್ಸಲ ಕಾಣಬೇಕು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಆದರೆ ಭಗವಂತ ಹೇಳ್ತಾನೆ, ನೀನು ನಿನ್ನ ಹೃದಯವನ್ನ ಮತ್ತಷ್ಟು ಶುದ್ಧಿಗೊಳಿಸಬೇಕು, ಆ ನಂತರವೇ ನಿನಗೆ ನನ್ನ ಒಂದು ದರ್ಶನವು ಸಾಧ್ಯವಾಗುತ್ತದೆ ಅಂತ ಹೇಳಿ ಇಲ್ಲಿ ಭಗವಂತ ತಿಳಿಸ್ತಾ ಇದ್ದಾನೆ. ಆದ್ರೆ ನಾರದರು ಅವರು ಸಾಮಾನ್ಯರಲ್ಲ. ಅವರಲ್ಲಿ ಭೌತಿಕ ಆಸೆಗಳು, ಭೌತಿಕ ಕಾಮನೆಗಳು ಯಾವುದು ಕೂಡ ಇರಲಿಲ್ಲ. ಅವರು ಎಲ್ಲ ಭೌತಿಕ ಕಶ್ಮಲಗಳಿಂದ ಮುಕ್ತರಾಗಿಯೇ ಇದ್ರು ಮತ್ತು ಆಗಲೇ ಭಗವಂತನ ಪ್ರೇಮದ ಸ್ಥಿತಿಯಲ್ಲಿದ್ರು. ಈಗ ನಾವು ಭಕ್ತಿಯ 9 ಹಂತಗಳು, ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯೆ, ಅನರ್ಥ ನಿವೃತ್ತಿ, ಅದರಲ್ಲಿ ನೋಡಿದ್ರೆ ನಾರದ ಮುನಿಗಳು ಆಗಲೇ ಪ್ರೇಮ ಸ್ಥಿತಿಯನ್ನ ತಲುಪಿದ್ರು. ಆದ್ರೂ ಕೂಡ ಯಾತಕ್ಕೋಸ್ಕರ ಹೀಗೆ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಒಂದು ಉದಾಹರಣೆ. ಮತ್ತು ಆ ನಾರದ ಮುನಿಗಳು ಅವರಲ್ಲಿರುವಂತಹ ಒಂದು ವಿಧೇಯತೆ, ಅವರು ತಾವು ಬಹಳ ದೊಡ್ಡ ಭಕ್ತಿಯನ್ನ ಮಾಡಿದಂತಹ ಭಗವಂತನ ಭಕ್ತರಾಗಿದ್ರು, ಭಕ್ತಿ ಸೇವೆ ಭಕ್ತಿ ಯೋಗಿಯಾಗಿದ್ರು ಕೂಡ ಆ ಒಂದು ವಿಧೇಯತೆಯನ್ನು ಅವರು ತೋರಿಸ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ನಾರದ ಮುನಿಗಳು ವೇದವ್ಯಾಸರಿಗೆ ಹೇಳ್ತಾ ಇರುವಂತಹದ್ದು, ಈ ಎಲ್ಲ ಕಥೆಗಳು ನಮಗೆ ಕೇಳಲಿಕ್ಕೆ ಸಿಗ್ತಾ ಇರುವಂತದ್ದು ನಾರದ ಮುನಿಗಳ ಮುಖದ ಮುಖಾಂತರ. ನಾರದ ಮುನಿಗಳಿಂದಲೇ ನಾವು ಅದನ್ನ ಕೇಳ್ತಾ ಇರುವಂತಹದ್ದು. ಹಾಗಾಗಿ ಆ ನಾರದ ಮುನಿಗಳು
ತಮ್ಮಲ್ಲಿರುವಂತಹ ಆ ವಿನಯತೆ ಏನಿದೆ ಅದನ್ನು ಕೂಡ ಇಲ್ಲಿ ನಾವು ಅದನ್ನು ಗುರುತಿಸಬಹುದು ನಾವು ನಾರದ ಮುನಿಗಳಲ್ಲಿ. ಹೀಗೆ ನಾರದ ಮುನಿಗಳ ಸಾಧಕ ದೇಹ ಏನಿದೆ, ಸಾಧಕ ದೇಹ ಅಂತ ಹೇಳಿದ್ರೆ ಈಗ ನಾವು ಪಂಚಭೌತಿಕವಾದಂತಹ ಈ ಮಣ್ಣು ನೀರು ಗಾಳಿ ಬೆಂಕಿ ಆಕಾಶದಿಂದ ಆಗಿರುವಂತಹ ಈ ಶರೀರ, ಇದನ್ನ ಸಾಧಕ ದೇಹ ಅಂತ ಹೇಳ್ತೇವೆ. ಈ ಸಾಧಕ ದೇಹದಿಂದ ಸಾಧನೆಯನ್ನ ಮಾಡಿ ಸಿದ್ಧಿಯನ್ನ ಪಡೆದಾಗ ನಮಗೆ ಸಿದ್ಧ ದೇಹ ಸಿಗ್ತದೆ. ಸಿದ್ಧ ದೇಹ ಅಂತ ಹೇಳಿದ್ರೆ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ನಾವು ಪಡೆಯುವಂತಹ ಶರೀರ, ಅದು ಸಚ್ಚಿದಾನಂದ ಶರೀರವಾಗಿರ್ತದೆ. ಅದು ಭೌತಿಕವಾದಂತಹ ಪಂಚಮಹಾಭೂತಗಳಿಂದ ಮಾಡಲ್ಪಟ್ಟಿರುವುದಿಲ್ಲ. ಹೀಗೆ ನಾರದ ಮುನಿಗಳು ಈಗ ಸಾಧಕ ದೇಹದಲ್ಲಿದ್ದಾರೆ. ಅವರಲ್ಲಿ ಆರಂಭಿಕವಾದಂತಹ ಪ್ರೇಮ ಮಾತ್ರ ಇದೆ. ಆದರೆ ಅವರು ಸಿದ್ಧ ದೇಹವನ್ನು ಪಡೆದಾಗ ಅವರ ಆ ಪ್ರೇಮ ಅದು ಇನ್ನಷ್ಟು ಬಲಿತು ಆ ಭಗವಂತನಲ್ಲಿ ಇನ್ನಷ್ಟು ಹೆಚ್ಚು ಪ್ರೇಮವನ್ನು ಅವರು ಪಡೆಯಲಿಕ್ಕೆ ಸಾಧ್ಯವಾಗ್ತದೆ. ಅವರು ಈಗ ಭಗವಂತನಿಂದ ಏನು ಆ ಒಂದು ಭಗವಂತನ ಕಾಣಬೇಕು ಅನ್ನುವಂತಹ ಕಾತುರತೆ ಇದೆ, ಆ ಕಾತುರತೆಯೇ ಅವರನ್ನ ಭಗವಂತನಿಗೆ ಇನ್ನಷ್ಟು ಹತ್ತಿರ ಕರೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಮಾಡ್ತದೆ. ಯಾವಾಗ ನಾವು ಮಾಡುವಂತಹ ಭಕ್ತಿ ಸೇವೆ ಪರಿಪೂರ್ಣವಾಗುತ್ತದೋ ಆಗ ಆ ಭಗವಂತನೇ ಭಕ್ತನ ಮುಂದೆ ಪ್ರತ್ಯಕ್ಷನಾಗ್ತಾನೆ. ಆ ಭಗವಂತನೇ ಸ್ವತಃ ಬಂದು ಭಕ್ತನನ್ನ ತನ್ನ ಧಾಮಕ್ಕೆ ಕರೆದುಕೊಂಡು ಹೋಗ್ತಾನೆ. ಆ ಭಕ್ತನು ನಿರಂತರವಾಗಿ ಭಗವಂತನ ಸೇವೆಯಲ್ಲಿ ತೊಡಗಿಕೊಳ್ಳಿಕ್ಕೆ ಸಾಧ್ಯವಾಗುತ್ತದೆ. ನಾವು ಮಾಡುವಂತಹ ಭೌತಿಕ ಸೇವೆಗಳು ಏನಿದೆ, ಈಗ ನಾವು ಜೀವನೋಪಾಯಕ್ಕಾಗಿ ಅನೇಕ ಕೆಲಸಗಳನ್ನು ಮಾಡ್ತೇವೆ. ಇದಕ್ಕೆ ಸಾಕು ಅನ್ನುವಂಥದ್ದಿದೆ. ಇದನ್ನ ನಾವು ನಿರಂತರವಾಗಿ ಮಾಡ್ಲಿಕ್ಕಾಗುವುದಿಲ್ಲ. ಆದರೆ ಭಗವಂತನ ಕುರಿತಾಗಿ ಮಾಡುವಂತಹ ಸೇವೆ ಏನಿದೆ ಅದರಲ್ಲಿ ಬಹಳಷ್ಟು ಆನಂದ ಇದೆ. ಆ ಆನಂದವನ್ನು ನಾವು ಪಡೀತಾ ಇರಬೇಕಾದ್ರೆ ಅದನ್ನು ನಿರಂತರವಾಗಿ ಸವಿಯುವಾಗ ಆ ಸೇವೆ ಸಾಕು ಅಂತ ಹೇಳಿ ಅನಿಸುವುದಿಲ್ಲ, ಆಯಾಸ ಆಗುವುದಿಲ್ಲ. ಅದನ್ನು ನಾವು ನಿರಂತರವಾಗಿ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಇದು ಭಕ್ತಿ ಸೇವೆಗೂ ಒಂದು ಸಾಮಾನ್ಯವಾದಂತಹ ಭೌತಿಕ ವ್ಯಕ್ತಿಯ ಸೇವೆಯನ್ನು ಮಾಡುವುದಕ್ಕೂ ಇರುವಂತಹ ವ್ಯತ್ಯಾಸ. ಹೇಗೆ ತಾಯಿಯು ಮಗುವಿನ ಸೇವೆಯಲ್ಲಿ ಅವಳು ಆಯಾಸವನ್ನ ಕಾಣುವುದಿಲ್ಲ, ಬದಲಾಗಿ ಆಕೆ ಬಹಳ ಸಂತೋಷವನ್ನ ಕಾಣ್ತಾಳೆ. ಇದೊಂದು ಭೌತಿಕವಾದಂತಹ ಉದಾಹರಣೆಯಾದ್ರೂ ಇದರಲ್ಲಿ ನಾವು ಅರ್ಥ ಮಾಡಿಕೊಳ್ಳಬಹುದು ಹೇಗೆ ಆ ಭಗವಂತನ ಸೇವೆಯಲ್ಲಿ ನಾವು ಎಷ್ಟೊಂದು ಆನಂದವನ್ನು ಪಡಿಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ. ಇನ್ನು ಮುಂದಕ್ಕೆ ಆ ಭಕ್ತಿ ಸೇವೆಯ ಒಂದು ಮಹಾತ್ಮೆಯನ್ನ, ಅದರ ಮಹಿಮೆಯನ್ನ ಇಲ್ಲಿ ತಿಳಿಸಲಾಗಿದೆ. ಆ ಭಗವಂತನೇ ಸ್ವತಃ ಹೇಳ್ತಾನೆ ಭಕ್ತಿ ಸೇವೆ ಅನ್ನುವಂಥದ್ದು ಎಷ್ಟು ಶ್ರೇಷ್ಠ. ಆ ಭಕ್ತಿ ಸೇವೆಯನ್ನ ಮಾಡುವ ಮುಖಾಂತರ ವ್ಯಕ್ತಿಯು ಜೀವನದಲ್ಲಿ ಏನನ್ನು ಬೇಕಾದರೂ ಸಾಧಿಸಲಿಕ್ಕೆ ಸಾಧ್ಯವಾಗುತ್ತದೆ. ತನ್ನ ಜೀವನದ ಆ ಒಂದು ಅಂತಿಮ ಲಕ್ಷ್ಯವನ್ನ ತಾನು ಪಡೀಲಿಕ್ಕೆ ಭಕ್ತಿ ಸೇವೆಯನ್ನ ಮಾಡುವ ಮುಖಾಂತರ ಸಾಧ್ಯವಾಗುತ್ತದೆ. 23ನೇ ಶ್ಲೋಕ. ಸತ್ಸೇವಯಾ ದೀರ್ಘಯಾಪಿ ಜಾತಾ ಮೈ ದೃಢಮತಿಃ ಹಿತ್ವಾ ವದ್ಯಮಿಮಂ ಲೋಕಂ ಗಂತಾ ಮಜ್ಜನ ತಾಮಸಿ. ಅನುವಾದ: ಕೆಲವೇ ದಿನಗಳ ಮಟ್ಟಿಗಾದರೂ ಪರಾತ್ಪರ ಸತ್ಯದ ಸೇವೆ ಮಾಡುವುದರಿಂದ ಭಕ್ತನು ನನ್ನಲ್ಲಿ ಸ್ಥಿರವಾದ ದೃಢವಾದ ಬುದ್ಧಿಯನ್ನು ಹೊಂದುವನು. ತತ್ಪರಿಣಾಮವಾಗಿ ಸದ್ಯದ ದುಃಖಕಾರಕವಾದ ಐಹಿಕ ಜಗತ್ತನ್ನು ತೊರೆದು ಅಲೌಕಿಕ ಜಗತ್ತಿನಲ್ಲಿ ನನ್ನ ಸಹವಾಸಿಯಾಗುತ್ತಾ ಹೋಗುವನು. ಅಂದ್ರೆ ಇಲ್ಲಿ ಭಕ್ತನು ಭಗವಂತನ ಸೇವೆಯನ್ನ ಮಾಡುವುದರಿಂದ ಎಷ್ಟು ಕೆಲವು ದಿನಗಳ ಕಾಲ ಮಾತ್ರ. ಈಗ ನಾರದ ಮುನಿಗಳು ಆ ಒಂದು 4 ತಿಂಗಳು ಏನು ಮಳೆಗಾಲದಲ್ಲಿ ಆ ಒಂದು ಋಷಿ ಮುನಿಗಳು ಅಲ್ಲಿ ಒಂದು ಕಡೆ ಇದ್ರೋ ಆಗ ಅವರ ಸೇವೆಯನ್ನ ಮಾಡಿದ್ದು. ಬಹಳಷ್ಟು ಸಮಯ ಅವರಿಗೆ ಸಿಗ್ಲಿಲ್ಲ, ಸ್ವಲ್ಪ ಸಮಯ ಮಾತ್ರ ಸಿಕ್ಕಿತ್ತು. ಅಷ್ಟು ದಿನಗಳ ಕೆಲವೇ ದಿನಗಳ ಮಟ್ಟಿಗಾದ್ರೂ ಅವರು ಸೇವೆಯನ್ನ ಮಾಡಿದ್ದಾರೆ. ಭಗವಂತನ ಸೇವೆ, ಭಕ್ತರ ಸೇವೆ ಅಂತ ಹೇಳಿದ್ರೆ ಭಗವಂತನ ಸೇವೆ. ಭಗವಂತನ ಸೇವೆ ಮಾಡುವುದಕ್ಕಿಂತಲೂ ಭಗವಂತನ ಭಕ್ತರ ಸೇವೆಯನ್ನ ಮಾಡಿದರೆ ಭಗವಂತನಿಗೆ ಹೆಚ್ಚು ಪ್ರೀತಿಯಾಗುತ್ತದೆ. ಆರಾಧನಾನಾಂ ಸರ್ವೇಶಂ ವಿಷ್ಣುರಾರಾಧನಂ ಪರಂ ತಸ್ಮಾತ್ ಪರತರಂ ದೇವಿ ತದೀಯಾನಂ ಸಮರ್ಚನಂ. ತಸ್ಮಾತ್ ಪರತರಂ, ಯಾವುದು ಭಗವಂತನ ಸೇವೆ ಇದೆ ಅದಕ್ಕಿಂತಲೂ ಪರತರ ಯಾವುದು? ತದೀಯಾನಂ ಸಮರ್ಚನಂ, ಅವನ ಭಕ್ತರ ಸೇವೆಯಾಗಿದೆ. ಹೀಗೆ ಭಗವಂತನ ಅಥವಾ ಭಕ್ತರ ಸೇವೆಯನ್ನ ಮಾಡ್ತಾ ಮಾಡ್ತಾ ವ್ಯಕ್ತಿಯು ಆ ಭಗವಂತನ ಧಾಮಕ್ಕೆ ಹೋಗುವಂತಹ ಒಂದು ಅವಕಾಶವನ್ನ ಪಡೆಯುತ್ತಾನೆ. ಆ ಒಂದು ಅರ್ಹತೆಯನ್ನ ತಾನು ಗಳಿಸಿಕೊಳ್ತಾನೆ.
ಮತಿರ್ಮಯಿ ನಿಬಧ್ಯೇಯಂ ನ ವಿಪದ್ಯೇತ ಕರ್ಹಿಚಿತ್ ಪ್ರಜಾಸರ್ಗ ನಿರೋಧೇಪಿ ಸ್ಮೃತಿಶ್ಚ ಮದನುಗ್ರಹಾತ್. ಅನುವಾದ: ನನ್ನಲ್ಲಿ ನಿಬದ್ಧವಾದ ಬುದ್ಧಿ ಎಂದೂ ನಿಷ್ಫಲವಾಗದು. ಸೃಷ್ಟಿಯ ಕಾಲದಲ್ಲೂ ಹಾಗೆಯೇ ಪ್ರಳಯ ಕಾಲದಲ್ಲೂ ನನ್ನ ಕೃಪೆಯಿಂದ ನಿನ್ನ ಸ್ಮೃತಿ ನಿರಂತರವಾಗಿ ಮುಂದುವರಿಯುವುದು. ಇದು ವೇದವ್ಯಾಸರು ಕೇಳಿದಂತಹ ಪ್ರಶ್ನೆಗೆ ಉತ್ತರ. ವೇದವ್ಯಾಸರು ಕೇಳುತ್ತಾರೆ, ಹಿಂದಿನ ಕಲ್ಪದಲ್ಲಿ ನೀವು ಮೊದಲಿನ ಜನ್ಮದಲ್ಲಿ ನಡೆದಿದ್ದಂತಹ ಒಂದು ಘಟನೆ ಏನಿದೆ, ಅದನ್ನ ನೀವು ಈಗಲೂ ನೆನಪಿಟ್ಕೊಳ್ಳಿಕ್ಕೆ ಹೇಗೆ ಸಾಧ್ಯ? ಅದು ಭಗವಂತನ ಅನುಗ್ರಹ. ಇಲ್ಲಿ ಭಕ್ತಿ ಸೇವೆ ಅದಕ್ಕೆ ನಾಶ ಅನ್ನುವಂಥದ್ದಿಲ್ಲ. 2ನೇ ಅಧ್ಯಾಯದಲ್ಲಿ ನಾವು ಕಾಣ್ತೇವೆ ಭಗವದ್ಗೀತೆಯಲ್ಲಿ, ನೇಹಾಭಿಕ್ರಮ ನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ನಾವು ಭಕ್ತಿ ಸೇವೆಯನ್ನ ಈ ಜನ್ಮದಲ್ಲಿ ಎಷ್ಟರ ಮಟ್ಟಿಗೆ ಮಾಡ್ತೇವೋ ಮುಂದಿನ ಜನ್ಮದಲ್ಲಿ ಅಲ್ಲಿಂದಲೇ ಮುಂದುವರಿಸುವಂತಹದ್ದು. ಅದು ನಾಶ ಅಂತ ಹೇಳಿ ಇಲ್ಲ. ಹಾಗೆ ಇಲ್ಲಿ ನಾರದ ಮುನಿಗಳಿಗೆ ಅವರ ಸ್ಮೃತಿ ಏನಿದೆ ಅದು ನಾಶವಾಗಲಿಲ್ಲ. ಯಾಕಂದ್ರೆ ಅವರು ಭಗವಂತನನ್ನು ಕಂಡಿದ್ದಾರೆ. ಆ ಕಂಡಂತಹ ಒಂದು ದೃಶ್ಯ ಅದು ಏನಿದೆ ಅದು ಅವರ ಮನಸ್ಸಿನಲ್ಲಿ ಯಾವಾಗಲೂ ಇದೆ. ಅವರು ಯಾವುದನ್ನು ಕೂಡ ಮರೆಯುವುದಿಲ್ಲ. ಅವರು ಮುಂದಿನ ಈಗ ಏನು ನಾರದ ಮುನಿಗಳಾಗಿದ್ದಾರೆ, ಈಗಲೂ ಕೂಡ ಅವರಿಗೆ ಆ ಹಿಂದಿನದ್ದೆಲ್ಲವೂ ಕೂಡ ನೆನಪಿದೆ. ಅದು ಇಲ್ಲಿ ಭಗವಂತ ಹೇಳ್ತಾನೆ, ನನ್ನ ಕೃಪೆಯಿಂದ ನಿನ್ನ ಸ್ಮೃತಿ ನಿರಂತರವಾಗಿ ಮುಂದುವರಿಯುವುದು. ಭಗವಂತನು ಮನಸ್ಸು ಮಾಡಿದರೆ ಏನು ಕೂಡ ಮಾಡಲಿಕ್ಕೆ ಸಾಧ್ಯ ಇದೆ. ಹೀಗೆ ಕಾಲವು ಕೂಡ ಭಕ್ತರನ್ನ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಭಕ್ತಿಯನ್ನ ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾರದ ಮುನಿಗಳ ನೆನಪಿನ ಶಕ್ತಿಯನ್ನು ಕುಂದಿಸ್ಲಿಕ್ಕೆ ಆ ಕಾಲಕ್ಕೆ ಕೂಡ ಸಾಧ್ಯ ಆಗಲಿಲ್ಲ. ಆ ಕಾಲವನ್ನು ಕೂಡ ಮೀರುವಂತಹ ಶಕ್ತಿ ಭಕ್ತರಿಗೆ ಇರುತ್ತದೆ. ಇನ್ನು ಮುಂದಕ್ಕೆ ಆ ಭಗವಂತನು ಇಷ್ಟೆಲ್ಲ ಹೇಳಿ ತಾನು ಅದೃಶ್ಯನಾಗ್ತಾನೆ. ಏತಾವದುಕ್ತೋ ಪರರಾಮ ತನ್ಮಹದ್ ಭೂತಂ ನಭೋಲಿಂಗಮಲಿಂಗಮೀಶ್ವರಂ ಅಹಂ ಚ ತಸ್ಮೈ ಮಹತಾಂ ಮಹೀಯಸೇ ಶೀರ್ಷ್ಣಾವನಾಂ ವಿದಧೇನು ಕಂಪಿತಃ. ಅನುವಾದ: ಆ ಬಳಿಕ ಕಣ್ಣಿಗೆ ಕಾಣದ ಆದರೆ ಅತ್ಯದ್ಭುತವಾದ ಧ್ವನಿಯಿಂದ ಆವಿರ್ಭವಿಸಿದ ಆ ಪರಮ ಪ್ರಮಾಣನು ಮಾತನಾಡುವುದನ್ನು ನಿಲ್ಲಿಸಿದ. ನಾನು ಕೃತಜ್ಞ ಭಾವದಿಂದ ತಲೆಬಾಗಿ ಭಗವಂತನಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸಿದೆನು. ಈಗ ನಾರದ ಮುನಿಗಳಿಗೆ ತಾವು ಮುಂದಕ್ಕೆ ಏನು ಮಾಡಬೇಕು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಿದೆ. ಇನ್ನು ಮುಂದಕ್ಕೆ ಏನು ಜನ್ಮ, ಈ ಜನ್ಮದಲ್ಲಿ ಇನ್ನೇನು ಸಮಯಾವಕಾಶ ಇದೆ, ಆ ಜನ್ಮ ಪೂರ್ತಿ ನಾರದ ಮುನಿಗಳು ಮಾಡಬೇಕಾಗಿರುವಂತಹ ಕಾರ್ಯ ಏನು? ಭಕ್ತಿ ಸೇವೆ. ಭಗವಂತನ ಸೇವೆಯನ್ನ ಮಾಡುವುದೊಂದೇ ಅವರ ಕಾರ್ಯವಾಗಿದೆ. ಭಗವಂತನ ನೆನಪಿನಲ್ಲೇ ಆ ಜನ್ಮ ಪೂರ್ತಿ ಅವರು ಕಳೆದು ಬಿಡುತ್ತಾರೆ. ಆ ನಂತರ ಅವರು ಆ ಶರೀರವನ್ನ ತ್ಯಾಗ ಮಾಡ್ತಾರೆ. ನಿರಂತರವಾಗಿ ಭಗವಂತನ ನೆನಪನ್ನೇ ಮಾಡಿಕೊಂಡು ಅವರು ನಾರದ ಮುನಿಗಳು ತಮ್ಮ ಜೀವನವನ್ನ ಸಾರ್ಥಕಗೊಳಿಸಿಕೊಳ್ಳುತ್ತಾರೆ. ನಾರದ ಮುನಿಗಳು ಹೇಗೆ ಪರಿಪೂರ್ಣತೆಯನ್ನ ಸಾಧಿಸಿದ್ರು ಅದನ್ನ ಇಲ್ಲಿ ವಿವರಿಸ್ತಾರೆ. ನಾಮಾನ್ಯನಂತಸ್ಯ ಹತತ್ರ ಪಠನ್ ಗುಹ್ಯಾನಿ ಭದ್ರಾಣಿ ಕೃತಾನಿ ಚ ಸ್ಮರನ್ ಗಾಂ ಪರ್ಯಟನ್ ಸ್ತುಷ್ಟಮನ ಗತಸ್ಪೃಹಾ ಕಾಲಂ ಪ್ರತೀಕ್ಷನ್ ವಿಮದೋ ವಿಮತ್ಸರಃ. ಅನುವಾದ: ಹೀಗೆ ನಾನು ಐಹಿಕ ಜಗತ್ತಿನ ಔಪಚಾರಿಕ ಸಂಗತಿಗಳನ್ನು ನಿರ್ಲಕ್ಷಿಸಿ ಭಗವಂತನ ಪವಿತ್ರ ನಾಮ ಮತ್ತು ಮಹಿಮೆಗಳನ್ನು ಮತ್ತೆ ಮತ್ತೆ ಪಠಿಸುತ್ತಾ ಸಂಕೀರ್ತನೆಗೆ ತೊಡಗಿದೆ. ಭಗವಂತನ ದಿವ್ಯ ಲೀಲೆಗಳ ಆ ಸಂಕೀರ್ತನ ಮತ್ತು ಸ್ಮರಣೆಯೇ ಅವನ ಅನುಗ್ರಹವಾಗಿದೆ. ಹೀಗೆ ಮಾಡುತ್ತಾ ಪೂರ್ಣ ತೃಪ್ತನಾಗಿ ವಿನೀತನಾಗಿ ನಿರ್ಮತ್ಸರನಾಗಿ ನಾನು ಭೂಮಿಯನ್ನೆಲ್ಲ ಸಂಚರಿಸಿದೆನು. ಇದು ನಾರದ ಮುನಿಗಳು ತಮ್ಮ ಮುಂದಿನ ಜೀವನವನ್ನ ಹೇಗೆ ಅವರು ಸವಿಸಿದ್ರು ಅನ್ನುವುದನ್ನ ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಭಗವಂತನ ಪವಿತ್ರನಾಮವನ್ನು ನಿರಂತರವಾಗಿ ನೆನಪು ಮಾಡಿಕೊಳ್ಳುವುದು ಇದು ಒಂದು ಯಜ್ಞ. ಯಜ್ಞ ಅಂತ ಹೇಳಿದ್ರೆ ನಾವು ದ್ರವ್ಯ ಯಜ್ಞ ಅಂತ ಹೇಳಿ ತಿಳ್ಕೊಳ್ತೇವೆ. ಆದರೆ ದ್ರವ್ಯ ಯಜ್ಞ ಮಾತ್ರ ಯಜ್ಞ ಅಲ್ಲ. ದ್ರವ್ಯ ಯಜ್ಞ ಅಂತ ಹೇಳಿದ್ರೆ ನಾವು ಅಗ್ನಿಗೆ ಆಹುತಿಯನ್ನು ನೀಡುವಂತಹದ್ದು. ಅದನ್ನ ಬಿಟ್ಟು ಅನೇಕ ರೀತಿಯ ಯಜ್ಞಗಳಿವೆ. ಈಗ ನಾವು ಮಾಡ್ತಾ ಇರುವಂತಹ ಇದು ಜ್ಞಾನ ಯಜ್ಞ. ಇದು ಭಗವಂತನ ಕುರಿತಾದಂತಹ ಅಧ್ಯಯನವನ್ನ ಮಾಡುವುದು, ಇದು ಕೂಡ ಒಂದು ಯಜ್ಞ. ಭಗವಂತನ ನಾಮವನ್ನು ಜಪ ಮಾಡುವುದು ಅದು ಕೂಡ ಒಂದು ಯಜ್ಞ. ಸಂಕೀರ್ತನೆಯನ್ನು ಮಾಡುವುದು ಒಂದು ಯಜ್ಞ. ಭಗವಂತನಿಗೆ ನೈವೇದ್ಯವನ್ನು ಅರ್ಪಿಸುವಂಥದ್ದು ಒಂದು ಯಜ್ಞ. ಯಾವುದೇ ಕಾರ್ಯವಾಗಿರಲಿ
ಅದು ಭಗವಂತನಿಗೆ ಪ್ರಿಯವಾಗಿರುವಂತದ್ದಾಗಿದ್ರೆ, ಭಗವಂತನ ಪ್ರೀತ್ಯರ್ಥವಾಗಿ ನಾವು ಅದನ್ನು ಮಾಡಿದ್ರೆ ಅದು ಯಜ್ಞ ಅನಿಸಿಕೊಳ್ತದೆ. ಹಾಗಾದ್ರೆ ನಮ್ಮ ಈ ಜೀವನವೇ ಒಂದು ಯಜ್ಞವಾಗಿದೆ. ಆ ಭಗವಂತನಿಗೆ ನಮ್ಮ ಜೀವನವನ್ನು ನಾವು ಸಮರ್ಪಣೆ ಮಾಡಬೇಕು. ಹಾಗೆ ಯಾರು ಯಜ್ಞವನ್ನ ಮಾಡ್ತಾರೋ ಅವರಿಗೆ ಯಾವತ್ತೂ ಕೂಡ ಕೊರತೆ ಅನ್ನುವಂಥದ್ದು ಬರುವುದಿಲ್ಲ. ಅವರನ್ನ ಭಗವಂತನು ತನ್ನ ಒಂದು ನೇರವಾದಂತಹ ತಾನೇ ಸ್ವತಃ ಅವರ ಒಂದು ಜವಾಬ್ದಾರಿಯನ್ನ ತೆಗೆದುಕೊಳ್ತಾನೆ. ಹೀಗೆ ಯೋಗಕ್ಷೇಮಗಳನ್ನ ಆತನೇ ನೋಡಿಕೊಳ್ತಾನೆ. ಇದನ್ನ ಭಗವಂತನೇ ಸ್ವತಃ ಮಾತು ಕೊಟ್ಟಿದ್ದಾನೆ. ಈ ರೀತಿ ನಾರದ ಮುನಿಗಳು ಭಗವಂತನ ಸಂಕೀರ್ತನೆಯನ್ನ ಮಾಡ್ತಾ ಭಗವಂತನಿಂದ ಸಂರಕ್ಷಿಸಲ್ಪಟ್ಟು ತಾವು ಎಲ್ಲ ಕಡೆ ಸಂಚರಿಸ್ತಾ ಭಗವಂತನ ಭಕ್ತಿಯನ್ನ ಎಲ್ಲರಿಗೂ ಪ್ರಚಾರವನ್ನ ಮಾಡ್ತಾ ತಾವು ತಮ್ಮ ಜೀವನವನ್ನ ಕಳೀತಾ ಇದ್ದಾರೆ. ಮುಂದಕ್ಕೆ ಅವರು ಹೇಗೆ ಶರೀರವನ್ನು ತ್ಯಾಗ ಮಾಡಿದರು ಇದನ್ನ ಇಲ್ಲಿ ತಿಳಿಸ್ತಾರೆ. ಏವಂ ಕೃಷ್ಣ ಮತೆ ಬ್ರಹ್ಮನಾಸಕ್ತ ಶ್ಯಾಮಲಾತ್ಮನಃ ಕಾಲ ಪ್ರಾದುರಭೂತ ಕಾಲೇ ತಡಿತ್ ಸತ್ಸೌದಾಮಿನಿ ಯಥಾ. ಓ ಬ್ರಾಹ್ಮಣನಾದ ವ್ಯಾಸ ಮಹರ್ಷಿ, ಹೀಗೆ ಕಾಲಾಂತರದಲ್ಲಿ ಕೃಷ್ಣನ ಚಿಂತನೆಯಲ್ಲಿ ಪೂರ್ಣವಾಗಿ ಮಗ್ನನಾದ, ಆದ್ದರಿಂದಲೇ ಬೇರೆಯವರಲ್ಲಿ ಆಸಕ್ತನಾಗದ, ಐಹಿಕ ದೋಷಗಳಿಂದ ಪೂರ್ಣವಾಗಿ ಬಿಡುಗಡೆ ಹೊಂದಿದ ನಾನು ಮಿಂಚು ಮತ್ತು ಕಾಂತಿ ಏಕಕಾಲಕ್ಕೆ ಸಂಭವಿಸುವಂತೆ ಸಾವನ್ನು ಸಂಧಿಸಿದೆನು. ನಾವು ಭಗವಂತನ ಸೇವೆಯಲ್ಲಿ ಹೆಚ್ಚು ಹೆಚ್ಚು ಆಗ್ತಾ ಹೋದ ಹಾಗೆ ನಮಗೆ ಅನಗತ್ಯವಾದಂತಹ ಆ ಒಂದು ಅನರ್ಥಗಳು ಏನು ನಮ್ಮೊಳಗಿದೆ ಅದು ದೂರವಾಗ್ತಾ ಹೋಗ್ತದೆ. ನಾವು ಭಗವಂತನಿಂದ ದೂರವಾದಷ್ಟು ಈ ಅನರ್ಥಗಳು ನಮ್ಮನ್ನ ಆಕರ್ಷಿಸ್ತಾ ಹೋಗ್ತದೆ, ಅವುಗಳು ನಮ್ಮನ್ನ ಆವರಿಸ್ತಾ ಹೋಗ್ತದೆ. ಹೀಗೆ ನಾವು ಭಗವಂತನ ಸೇವೆ ಮಾಡಬೇಕು ಅಥವಾ ಈ ಭೌತಿಕವಾದಂತಹ ಮಾಯೆಯ ಸೇವೆಯನ್ನ ಮಾಡಬೇಕು. ಸೇವೆಯನ್ನ ಮಾಡುವುದು ನಮಗೆ ತಪ್ಪುವುದಿಲ್ಲ. ಯಾರ ಸೇವೆ ಮಾಡಬೇಕು ಅನ್ನುವುದು ನಮ್ಮ ಕೈಯಲ್ಲಿದೆ. ಹೀಗೆ ನಾರದ ಮುನಿಗಳು ನಿರಂತರವಾಗಿ ಭಗವಂತನ ಸೇವೆಯಲ್ಲೇ ತೊಡಗಿದ್ದರಿಂದ ಅವರ ಮೇಲೆ ಐಹಿಕವಾದಂತಹ ಮಾಯೆ ಯಾವುದೇ ಒಂದು ಪರಿಣಾಮವನ್ನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಹೀಗೆ ನಿರಂತರವಾಗಿ ಭಗವಂತನನ್ನೇ ನೆನೀತಾ ಇದ್ದದ್ರಿಂದ ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜಂತ್ಯಂತೆ ಕಲೇವರಂ. ಯಾರು ಭಗವಂತನ ಕುರಿತಾಗಿಯೇ ಯೋಚನೆ ಮಾಡ್ತಾ ತಾವು ಶರೀರವನ್ನು ತ್ಯಾಗ ಮಾಡ್ತಾರೋ ಅವರು ಭಗವಂತನ ಧಾಮವನ್ನೇ ಸೇರ್ತಾರೆ. ಯಾಂತಿ ದೇವ ವ್ರತಾ ದೇವಾನ್ ಪಿತೃನ್ ಯಾಂತಿ ಪಿತೃವ್ರತ ಭೂತಾನಿ ಯಾಂತಿ ಭೂತೇಜ್ಯ ಯಾಂತಿ ಮಧ್ಯಾಜಿ ನೋಪಿಮಾಂ. ನಾವು ಯಾರನ್ನ ಕುರಿತಾಗಿ ಪೂಜಿಸ್ತೇವೆ, ಯಾರನ್ನ ಕುರಿತಾಗಿ ಭಜಿಸ್ತೇವೆ, ಅಂತಹವರ ಒಂದು ಲೋಕಕ್ಕೆ ನಾವು ಹೋಗುವಂತಹದ್ದು. ಅವರಿಗೆ ತಮ್ಮ ಮುಂದಿನ ಜೀವನದ ಒಂದು ಲಕ್ಷ್ಯ ಏನಿದೆ ಅದು ಅವರು ಮಾಡುವಂತಹ ಕಾರ್ಯದ ಮೇಲೆ ನಿರ್ಧರಿತವಾಗ್ತದೆ. ನಾವು ನಿರಂತರವಾಗಿ ಭಗವಂತನ ಸೇವೆಯನ್ನೇ ಮಾಡ್ತಾ ಇದ್ರೆ ಭಗವಂತನ ಸೇವೆಯನ್ನ ಮುಂದುವರಿಸಲಿಕ್ಕೆ, ಭಗವಂತನ ಸೇವೆಯಲ್ಲಿಯೇ ನಮ್ಮ ಜೀವನವನ್ನ ಕಳೀಲಿಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆಯನ್ನ ಭಗವಂತ ಮಾಡಿಕೊಡ್ತಾನೆ. ಹಾಗೆ ನಾರದ ಮುನಿಗಳಿಗೂ ಕೂಡ ಭಗವಂತನ ಒಂದು ಅನುಗ್ರಹವಾಗಿದೆ. ಅವರು ಭಗವಂತನ ಧಾಮಕ್ಕೆ ಹೋಗುವಂತಹ ಒಂದು ಅರ್ಹತೆಯನ್ನ ಪಡೆದುಕೊಂಡಿದ್ದಾರೆ. ಹಾಗಾಗಿ ಅವರು ಆಧ್ಯಾತ್ಮಿಕ ಶರೀರವನ್ನು ಪಡೆಯುತ್ತಾರೆ. ಭೌತಿಕ ಶರೀರವನ್ನ ಅವರು ಪಡೆಯುವುದಿಲ್ಲ, ತ್ಯಾಗ ಮಾಡಿದ್ದಾರೆ. ಅವರು ದಿವ್ಯವಾದಂತಹ ಶರೀರವನ್ನ ಪಡೆದಿದ್ದಾರೆ. ಈಗ ನಮಗೆ ಇನ್ನೊಂದು ಪ್ರಶ್ನೆ ಇಲ್ಲಿ ಉದ್ಭವವಾಗಬಹುದು. ಏನು ಅಂತ ಹೇಳಿದ್ರೆ, ನಾರದ ಮುನಿಗಳು ಆಧ್ಯಾತ್ಮಿಕ ಶರೀರ ಅಥವಾ ದಿವ್ಯ ಶರೀರವನ್ನ ಪಡೆದಿದ್ದಾರೆ ಅಂತ ಆದ್ಮೇಲೆ ಅವರನ್ನ ಬ್ರಹ್ಮದೇವರ ಮಗ ಅಂತ ಹೇಳಿ ಯಾಕೆ ಕರೀತಾರೆ? ಬ್ರಹ್ಮನ ಮಗ ಅಂತ ಹೇಳಿ ಹಿಂದೆ ನಾವು ನೋಡಿದ್ದೇವೆ. ಅದು ಯಾತಕ್ಕೋಸ್ಕರ ಆ ರೀತಿಯಾಗಿ ಹೇಳ್ತಾರೆ? ಯಾಕಂದ್ರೆ ತಂದೆ ಅಂತ ಹೇಳಿದ್ರೆ ಶರೀರಕ್ಕೆ ಜನ್ಮವನ್ನ ಕೊಟ್ಟವರು ಅಂತ ಹೇಳಿ ಅರ್ಥ. ಆತ್ಮವು ಭಗವಂತನಿಂದಲೇ ಬರುವಂತಹದ್ದು. ಆದ್ರೆ ಇಲ್ಲಿ ನಾರದ ಮುನಿಗಳಲ್ಲಿರುವಂತಹದ್ದು ಭೌತಿಕವಾದ ಶರೀರ ಅಲ್ಲ, ಅದು ಆಧ್ಯಾತ್ಮಿಕವಾದ ದಿವ್ಯವಾದಂತಹ ಶರೀರ. ಇದಕ್ಕೆ ಉತ್ತರ ಈ 29ನೇ ಶ್ಲೋಕದಲ್ಲಿದೆ. ಹೇಗೆ ನಾರದ ಮುನಿಗಳು
ದಿವ್ಯ ಶರೀರವನ್ನು ಪಡೆದರು ಮತ್ತು ಅವರು ಬ್ರಹ್ಮದೇವರ ಶರೀರದಿಂದ ಹೇಗೆ ಅವರು ಬಂದರು ಅಂತೇಳಿ. 28ನೇ ಶ್ಲೋಕ. ಪ್ರಯುಜ್ಯಮಾನೇ ಮಯಿತಾಂ ಶುದ್ಧಾಂ ಭಾಗವತೀಂ ತನುಂ ಆರಬ್ಧ ಕರ್ಮ ನಿರ್ವಾಣೋ ನ್ಯಪತತ್ ಪಾಂಚಭೌತಿಕಃ. ದೇವೋತ್ತಮ ಪುರುಷನ ಸಂಘಕ್ಕೆ ತಕ್ಕುದಾದ ದಿವ್ಯ ದೇಹ ಪ್ರಾಪ್ತವಾದಾಗ ನಾನು ಐಹಿಕ ಪಂಚಭೂತಗಳಿಂದ ಆದ ದೇಹವನ್ನು ತ್ಯಜಿಸಿದೆನು. ಹೀಗೆ ಕರ್ಮಗಳ ಫಲ ಸಂಚಯವೂ ಕೊನೆಗೊಂಡಿತು. ಕೇವಲ ಭೌತಿಕ ಶರೀರವನ್ನಷ್ಟೇ ತ್ಯಾಗ ಮಾಡಿದ್ದಲ್ಲ, ಆ ಶರೀರಕ್ಕೆ ಸಂಬಂಧಪಟ್ಟಂತಹ ಕರ್ಮವನ್ನು ಕೂಡ ನಾರದ ಮುನಿಗಳು ಕಳೆದುಕೊಂಡರು. ಅವರಿಗೆ ಯಾವುದೇ ಕರ್ಮದ ಲೇಪಗಳು ಇರಲಿಲ್ಲ. ಅವರು ಸಂಪೂರ್ಣವಾಗಿ ಭಗವಂತನ ಧಾಮಕ್ಕೆ ಹೋಗುವಂತಹ ಅರ್ಹತೆಯನ್ನು ಪಡೆದಿದ್ದಾರೆ. ಹೇಗೆ ಅಂತ ಹೇಳಿದ್ರೆ, ಒಂದು ಕಬ್ಬಿಣ, ಆ ಕಬ್ಬಿಣವನ್ನ ನಾವು ಬೆಂಕಿಯಲ್ಲಿ ಇಟ್ಟರೆ ಅದು ನಿಧಾನಕ್ಕೆ ಆ ಬೆಂಕಿಯ ಗುಣವನ್ನೇ ಸ್ವೀಕಾರ ಮಾಡ್ತದೆ. ಅದು ಒಂದು ಕೆಂಪಗೆ ಕಾದಾಗ ಆ ಬೆಂಕಿಯ ಕೆಲಸ ಏನಿದೆ ಅದನ್ನೇ ಆ ಕಬ್ಬಿಣವು ಕೂಡ ಮಾಡಲಿಕ್ಕೆ ಸಾಧ್ಯ ಇದೆ. ಬೆಂಕಿ ತನ್ನ ಒಂದು ಸಂಪರ್ಕಕ್ಕೆ ಬರುವ ಯಾವುದನ್ನಾದ್ರೂ ಸುಟ್ಟು ಹಾಕ್ತದೆ. ಹಾಗೆ ಆ ಕಾದ ಕಬ್ಬಿಣ, ಕೆಂಪಗೆ ಕಾದಂತಹ ಕಬ್ಬಿಣ, ಅದು ಕೂಡ ತನ್ನ ಸಂಪರ್ಕಕ್ಕೆ ಏನೇ ಬಂದರೂ ಕೂಡ ಅದನ್ನ ಸುಟ್ಟು ಹಾಕುವಂತಹ ಗುಣವನ್ನ ಬೆಳೆಸಿಕೊಳ್ಳುತ್ತದೆ. ಅದೇ ರೀತಿ ನಾವು ಭಗವಂತನ ಸೇವೆಯಲ್ಲಿಯೇ ತನ್ಮಯರಾಗಿದ್ರೆ ಆ ಭಗವಂತನ ಒಂದು ದಿವ್ಯಧಾಮಕ್ಕೆ ಹೋಗ್ಲಿಕ್ಕೆ ಬೇಕಾದಂತಹ ಅರ್ಹತೆಯನ್ನ ಪಡಿತೇವೆ ಮತ್ತು ಆ ದಿವ್ಯವಾದಂತಹ ಶರೀರವನ್ನು ಪಡಿತೇವೆ. ಯಾಕಂದ್ರೆ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಪಾಂಚಭೌತಿಕವಾದ ಶರೀರದಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಅಲ್ಲಿ ಹೋಗಬೇಕು ಅಂತ ಹೇಳಿದ್ರೆ ದಿವ್ಯವಾದಂತಹ ಶರೀರ ಬೇಕು. ಯಾಕಂದ್ರೆ ಅಲ್ಲಿ ಪಂಚಮಹಾಭೂತಗಳು ಇರುವುದಿಲ್ಲ. 29ನೇ ಶ್ಲೋಕ. ಕಲ್ಪಾಂತ ಇದಮಾದಾಯ ಶಯಾನೇಭ್ಯಸ್ಯುದನ್ವತಃ ಶಿಶೈಶೋರಣನು ಪ್ರಾಣಂ ವಿವಿಶೇಂತರಹಂ ವಿಭೋ. ಕಲ್ಪಾಂತದಲ್ಲಿ ದೇವೋತ್ತಮ ಪುರುಷನಾದ ಭಗವಾನ್ ನಾರಾಯಣನು ಪ್ರಳಯ ಜಲದಲ್ಲಿ ಶಯನ ಮಾಡಿದಾಗ ಬ್ರಹ್ಮದೇವನು ಸಕಲ ಸೃಷ್ಟ್ಯಾತ್ಮಕ ಮೂಲಾಂಶಗಳೊಂದಿಗೆ ಭಗವಂತನನ್ನು ಪ್ರವೇಶಿಸತೊಡಗಿದನು. ಆಗ ನಾನು ಭಗವಂತನ ಉಚ್ಛ್ವಾಸದ ಮೂಲಕ ಅವನೊಳಗೆ ಪ್ರವೇಶಿಸಿದೆನು. ಈ ಮಹತ್ತತ್ವ ಏನಿದೆ ಅದರಿಂದ ಸೃಷ್ಟಿ ಪ್ರಾರಂಭ ಆಗುತ್ತದೆ. ನಂತರ ಆ ಸೃಷ್ಟಿಯು ಕೊನೆಗೊಂಡಾಗ, ಸೃಷ್ಟಿ ಕೊನೆಗೊಳ್ಳುವುದು ಅಂತ ಹೇಳಿದ್ರೆ ಅದರಲ್ಲಿ ನಾನಾ ರೀತಿಯಾದಂತಹ ಪ್ರಳಯಗಳಿವೆ. ಬ್ರಹ್ಮನ ಒಂದು ದಿನದಲ್ಲಿ ಬರುವಂತಹ 14 ಮನುಗಳು ಅವರ ಮನ್ವಂತರ ಕಾಲದಲ್ಲಿ ಒಂದು ಮನ್ವಂತರದಿಂದ ಇನ್ನೊಂದು ಮನ್ವಂತರಕ್ಕೆ ಅಥವಾ ಒಂದು ಯುಗದಿಂದ ಇನ್ನೊಂದು ಯುಗಕ್ಕೆ, ಹೀಗೆ ಸಣ್ಣ ಪುಟ್ಟ ಪ್ರಳಯಗಳು ಮತ್ತು ಕೊನೆಯದಾಗಿ ಆ ಬ್ರಹ್ಮನ ದಿನದ ಕೊನೆಗೆ ಕಲ್ಪಾಂತದಲ್ಲಿ ನಡೆಯುವಂತಹ ಪ್ರಳಯ, ಹೀಗೆ ಅನೇಕ ರೀತಿಯ ಪ್ರಳಯಗಳು ನಡೆಯುತ್ತವೆ. ಇಂತಹ ಪ್ರಳಯಗಳು ನಡೆಯುವಾಗ ಇಲ್ಲಿ ಜೀವಿಗಳು ಯಾರಿದ್ದಾರೆ ಅವುಗಳು ತಮ್ಮ ಶರೀರವನ್ನ ಕಳೆದುಕೊಳ್ಳುತ್ತವೆ. ಭೌತಿಕವಾದ ಶರೀರವನ್ನ ಕಳೆದುಕೊಂಡು ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಕರ್ಮ ಅವರನ್ನು ಬಿಟ್ಟಿರುವುದಿಲ್ಲ. ಅವರೇನ್ ಮಾಡ್ತಾರೆ, ಆ ಒಂದು ಕಾರಣೋದಕಶಾಹಿ ವಿಷ್ಣುವಿನ ಶರೀರವನ್ನೇ ಸೇರಿರ್ತಾರೆ. ಮತ್ತೆ ಮುಂದಿನ ಸೃಷ್ಟಿಯಲ್ಲಿ ಅವರ ಒಂದು ಇಚ್ಛೆಗಳಿಗೆ ಅನುಗುಣವಾಗಿ ಸರಿಯಾದಂತಹ ಒಂದು ಕರ್ಮಕ್ಕೆ ಸರಿಯಾಗಿ ಅವರೊಂದು ಶರೀರವನ್ನ ಪಡೆದು ತಮ್ಮ ಜೀವನವನ್ನ ಮುಂದುವರಿಸ್ತಾರೆ, ಐಹಿಕ ಜೀವನವನ್ನ ಮುಂದುವರಿಸ್ತಾರೆ. ಅವರ ಮಾತ್ರ ಅಲ್ಲ, ಬ್ರಹ್ಮದೇವನು ಕೂಡ ಆ ಭಗವಂತನ ಸಕಲ ಸೃಷ್ಟ್ಯಾತ್ಮಕ ಮೂಲಾಂಶಗಳೊಂದಿಗೆ ಭಗವಂತನನ್ನ ಪ್ರವೇಶಿಸ್ತಾನೆ. ಅದರ ಜೊತೆಗೆ ನಾರದ ಮುನಿಗಳು ಕೂಡ ಭಗವಂತನ ಉಚ್ಛ್ವಾಸದ ಮುಖಾಂತರ ಅವನೊಳಗೆ ಪ್ರವೇಶಿಸ್ತಾನೆ. ಇಲ್ಲಿ ಉಚ್ಛ್ವಾಸ ನಿಶ್ವಾಸ ಏನಿದೆ ಅದರ ಮುಖಾಂತರ ಸೃಷ್ಟಿ ನಡೆಯುವಂತಹದ್ದು. ಭಗವಂತ ಒಂದು ಸಲ ಆ ಒಂದು ಉಸಿರನ್ನ ಹೊರಕ್ಕೆ ಬಿಡುವಾಗ ಎಲ್ಲಾ ಬ್ರಹ್ಮಾಂಡಗಳು ಹೊರಗೆ ಬರ್ತವೆ. ಮತ್ತು ಭಗವಂತ ಇನ್ನೊಂದು ಉಸಿರನ್ನ ಒಳಕ್ಕೆ ಎಳೆದುಕೊಂಡ ಅಂತ ಹೇಳಿದ್ರೆ ಆ ಬ್ರಹ್ಮಾಂಡಗಳೆಲ್ಲ ಆತನ ಒಳಗೆ ಹೋಗ್ತದೆ. ಅಂದ್ರೆ ಮತ್ತೆ ಆ ಸೃಷ್ಟಿಯು ಅಲ್ಲಿ ನಾಶವಾಗ್ತದೆ, ಮತ್ತೆ ಸೃಷ್ಟಿಯಾಗ್ತದೆ. ಹೀಗೆ ಸೃಷ್ಟಿಯಾಗುವಂಥದ್ದು ಪ್ರಳಯವಾಗುವಂಥದ್ದು ನಿರಂತರವಾಗಿ ನಡೀತಾ ಇರ್ತದೆ. ಹೀಗೆ ಪ್ರಳಯ ಕಾಲದಲ್ಲಿ ನಾರದ ಮುನಿಗಳು ಬ್ರಹ್ಮದೇವನ ರೀತಿಯಲ್ಲಿಯೇ ಅವರು ಕೂಡ ಭಗವಂತನ ಒಂದು ಶರೀರವನ್ನ ಪ್ರವೇಶ ಮಾಡ್ತಾನೆ, ಕಾರಣೋದಕಶಾಹಿ ವಿಷ್ಣುವಿನ. ಮುಂದಕ್ಕೆ 30ನೇ ಶ್ಲೋಕ. ಸಹಸ್ರಯುಗ ಪರ್ಯಂತೆ ಉತ್ಥಾಯೇದಂಸಿ ಸೃಕ್ಷುತಃ ಮರೀಚಿ ಮಿಶ್ರ ಋಷಯಃ
ಪ್ರಾಣೇಭ್ಯೋಹಂ ಚ ಜಜ್ಞಿರೇ. 432 ಕೋಟಿ ಸೌರವರ್ಷಗಳ ಬಳಿಕ ಭಗವಂತನ ಸಂಕಲ್ಪದ ಮೇರೆಗೆ ಬ್ರಹ್ಮದೇವನು ಮತ್ತೆ ಸೃಷ್ಟಿಗಾಗಿ ಜಾಗೃತನಾದಾಗ ಭಗವಂತನ ದಿವ್ಯ ದೇಹದಿಂದ ಮರೀಚಿ, ಅಂಗಿರ, ಅತ್ರಿ ಮತ್ತು ಇತರ ಎಲ್ಲ ಋಷಿಗಳು ಸೃಷ್ಟಿಗೊಂಡರು. ಆಗ ಅವನೊಂದಿಗೆ ನಾನು ಆವಿರ್ಭವಿಸಿದೆ. ಇಲ್ಲಿ ಈ ಒಂದು ಸಂಖ್ಯೆ ಬಹಳ ವಿಶಿಷ್ಟವಾದದ್ದು. 432 ಕೋಟಿ ವರ್ಷಗಳು ಅಂತ ಹೇಳ್ತಾರೆ. ಕಲಿಯುಗ 4,32,000 ವರ್ಷಗಳು. ಕಲಿಯುಗದ 10 ಪಟ್ಟು ಅಂತ ಹೇಳಿದ್ರೆ ಅದು ಒಂದು ಮಹಾಯುಗ. ಕಲಿಯುಗ, ದ್ವಾಪರಯುಗ, ತ್ರೇತಾಯುಗ ಮತ್ತೆ ಸತ್ಯಯುಗ, ಈ 4 ಯುಗಗಳು ಒಟ್ಟಿಗೆ ಸೇರಿದ್ರೆ ಅದು ಕಲಿಯುಗದ 10 ಪಟ್ಟಾಗ್ತದೆ. ದ್ವಾಪರಯುಗ ಕಲಿಯುಗದ 2 ಪಟ್ಟು, ತ್ರೇತಾಯುಗ 3 ಪಟ್ಟು, ಸತ್ಯಯುಗ 4 ಪಟ್ಟು. 1, 2, 3, 4 ಒಟ್ಟಿಗೆ ಕೂಡಿಸಿದ್ರೆ 10 ಆಗ್ತದೆ. ಹಾಗೆ ಈ ಕಲಿಯುಗದ 10 ಪಟ್ಟು ಅಂತ ಹೇಳಿದ್ರೆ ಒಂದು ಮಹಾಯುಗ. ಈ ರೀತಿಯಾಗಿ 1,000 ಮಹಾಯುಗಗಳು ಕಳೆದಾಗ ಬ್ರಹ್ಮನ ಒಂದು ಕಲ್ಪ, ಒಂದು ದಿನ ಮುಗಿತದೆ. ಹಾಗಾಗಿ ಇಲ್ಲಿ 4,32,000 ವರ್ಷ ಏನಿದೆ ಅದರ ಮುಂದೆ 4 ಸೊನ್ನೆ ಹಾಕಬೇಕು. 1 ಸೊನ್ನೆ ಅದು 10 ಪಟ್ಟು, ಮತ್ತೆ 3 ಸೊನ್ನೆ 1000 ಪಟ್ಟು. ಹೀಗೆ ಒಟ್ಟಿಗೆ ಸೇರಿಸಿದ್ರೆ 432 ಕೋಟಿ ವರ್ಷಗಳು ಆಗುತ್ತದೆ. ಇಷ್ಟೊಂದು ವರ್ಷಗಳ ನಂತರ ಭಗವಂತನ ಸಂಕಲ್ಪದ ಮೇರೆಗೆ ಮತ್ತೆ ಬ್ರಹ್ಮದೇವನು ಸೃಷ್ಟಿ ಮಾಡ್ತಾನೆ. ಅಂದ್ರೆ ಈ ಹಗಲು ಏನಿದೆ ಅಷ್ಟೇ ರಾತ್ರಿ ಇರ್ತದೆ. 12 ಗಂಟೆ ಹಗಲು, 12 ಗಂಟೆ ರಾತ್ರಿ ನಮಗೆ ಇರುವಂತದ್ದು. ಬೆಳಗ್ಗೆ 6ರಿಂದ ಸಂಜೆ 6 ಹಗಲು ಅಂತ ಹೇಳಿದ್ರೆ, ಸಂಜೆ 6ರಿಂದ ಮತ್ತೆ ಬೆಳಗ್ಗೆ 6 ಗಂಟೆವರೆಗೆ ರಾತ್ರಿ ಅಂತ ನಾವು ತಿಳ್ಕೊಳ್ಬಹುದು. ಸಾಮಾನ್ಯವಾಗಿ ನಾವು ಕೆಲಸ ಮಾಡುವುದು ಹಾಗೆ. ಹಗಲು ಹೊತ್ತು ಕೆಲಸ ಮಾಡ್ತೇವೆ, ರಾತ್ರಿ ಹೊತ್ತು ನಾವು ನಿರ್ಧರಿಸ್ತೇವೆ ಅಥವಾ ವಿಶ್ರಾಂತಿ ತೆಗೆದುಕೊಳ್ತೇವೆ. ಅದೇ ರೀತಿ ಬ್ರಹ್ಮನೂ ಕೂಡ ಹಾಗೆ. ಬ್ರಹ್ಮದೇವನ ಹಗಲು ಎಷ್ಟಿದೆಯೋ ಅಷ್ಟೇ ರಾತ್ರಿನೂ ಇದೆ. ಹೀಗೆ ಹಗಲಿನಲ್ಲಿ 14 ಮನ್ವಂತರಗಳ ಕಾಲಾವಧಿಯಲ್ಲಿ ಸೃಷ್ಟಿ ಕಾರ್ಯ ನಡೀತದೆ. ಮತ್ತೆ ಅಷ್ಟೇ ಕಾಲಾವಧಿ ರಾತ್ರಿಯಲ್ಲಿಯೂ ಕೂಡ ಇರ್ತದೆ. ಆದ್ರೆ ಅಲ್ಲಿ ಯಾವುದೇ ಸೃಷ್ಟಿ ಕಾರ್ಯ ನಡೆಯುವುದಿಲ್ಲ. ಹೀಗೆ ಒಂದು ಕಲ್ಪ ನಡೆದ ಮೇಲೆ ಆ ಒಂದು ರಾತ್ರಿ ಅವಧಿ ಮುಗಿದು ಮತ್ತೊಂದು ಕಲ್ಪ ಪ್ರಾರಂಭವಾದಾಗ ಬೇರೆ ಎಲ್ಲ ಋಷಿಗಳ ಜೊತೆಗೆ ನಾರದ ಮುನಿಗಳು ಕೂಡ ಆವಿರ್ಭವಿಸ್ತಾರೆ. ಇದು ನಾರದ ಮುನಿಗಳು ಮತ್ತೆ ಜನ್ಮವನ್ನು ಪಡೆದದ್ದು ಅಥವಾ ಅವರ ಈಗಿನ ಒಂದು ಏನು ಸ್ಥಿತಿ ಇದೆ ಆ ಒಂದು ಇದನ್ನ ಪಡೆದಂತಹ, ಆ ಒಂದು ಸಿದ್ಧಿಯನ್ನ ಪಡೆದಂತಹ ವಿಚಾರ ಇಲ್ಲಿ ನಮಗೆ ತಿಳಿಸ್ತಾ ಇದೆ. ಹಾಗಾಗಿ ನಾರದ ಮುನಿಗಳನ್ನ ಬ್ರಹ್ಮನ ಮಗ ಅಂತ ಹೇಳಿ ಹೇಳ್ತಾ ಇರುವಂತಹದ್ದು. ಮುಂದಕ್ಕೆ 31ನೇ ಶ್ಲೋಕ. ನಾರದ ಮುನಿಗಳು ಈಗ ತ್ರಿಲೋಕ ಸಂಚಾರಿಗಳಾಗಿದ್ದಾರೆ. ಅಂತರ್ಬಹಿಶ್ಚ ಲೋಕಾನ್ ಸ್ತ್ರೀನ್ ಪರ್ಯೇಮ್ಯ ಸ್ಕಂದಿತತ ಅಂತರ್ಬಹಿಶ್ಚ ಲೋಕಾನ್ ಸ್ತ್ರೀನ್ ಪರ್ಯೇಮಿ ಅಸ್ಕಂದಿತಃ ಅನುಗ್ರಹಾತ್ಮಃ ವಿಷ್ಣೋರ್ ಅವಿಘಾತ ಗತಿ ಕ್ವಚಿತ್. ಅನುವಾದ: ಅಲ್ಲಿಂದ ಮುಂದೆ ಸರ್ವಶಕ್ತನಾದ ವಿಷ್ಣುವಿನ ಅನುಗ್ರಹದಿಂದ ಐಹಿಕ ಲೋಕದ 3 ವಿಭಾಗಗಳಲ್ಲಿ ಮತ್ತು ದಿವ್ಯ ಲೋಕಗಳಲ್ಲಿ ಎಲ್ಲ ಕಡೆ ನಿರ್ಬಂಧವಿಲ್ಲದೆ ನಾನು ಸಂಚರಿಸುತ್ತಿದ್ದೇನೆ. ಇದಕ್ಕೆ ಭಗವಂತನ ಅವಿಚ್ಛಿನ್ನವಾದ ಭಕ್ತಿ ಸೇವೆಯಲ್ಲಿ ನಾನು ಸ್ಥಿರನಾದುದೇ ಕಾರಣ. ನಾರದ ಮುನಿಗಳು ಸದಾಕಾಲ ಭಗವಂತನ ಹೆಸರನ್ನೇ ಹೇಳ್ತಾ ಇರ್ತಾರೆ. ಅವರು ಯಾವತ್ತೂ ಭಗವಂತನನ್ನ ಮರೆಯುವುದಿಲ್ಲ. ಹಾಗೆ ಮಾಡಿದ್ರಿಂದಾಗಿಯೇ ಈ ಒಂದು ಸಿದ್ಧಿಯನ್ನ ಅವರು ಪಡೀಲಿಕ್ಕೆ ಸಾಧ್ಯವಾಯಿತು. ಹೀಗೆ ಭಗವಂತನ ಸದಾಕಾಲ ಭಗವಂತನನ್ನೇ ನೆನೆಯುತ್ತಾ ಆ ಒಂದು ವೀಣೆಯನ್ನ ನುಡಿಸ್ತಾ ಅವರು ತ್ರಿಲೋಕ ಸಂಚಾರಿಗಳಾಗಿ ಭೌತಿಕವಾದ ಪ್ರಪಂಚದಲ್ಲಿಯೂ ಆಧ್ಯಾತ್ಮಿಕವಾದ ಪ್ರಪಂಚದಲ್ಲಿಯೂ ಎರಡೂ ಕಡೆ ಅವರು ಸಂಚಾರವನ್ನ ಮಾಡ್ತಾರೆ. 32ರಿಂದ 33ನೇ ಶ್ಲೋಕಗಳಲ್ಲಿ ನಾವು ಹರಿನಾಮದ ಮಹತ್ವವನ್ನ ಕಾಣುತ್ತೇವೆ. ಹೇಗೆ ನಾರದ ಮುನಿಗಳು ಆ ಹರಿನಾಮವನ್ನ ತಮ್ಮ ಜೀವನದ ಒಂದು ಗುರಿಯನ್ನಾಗಿಸಿಕೊಂಡಿದ್ದಾರೆ, ಅದನ್ನ ಬಹಳಷ್ಟು ಜನರಿಗೆ ಅವರು ಪ್ರಚಾರ ಮಾಡಿದ್ದಾರೆ. ಅದು ಪ್ರಹ್ಲಾದ ಮಹಾರಾಜ ಇರಬಹುದು ಅಥವಾ ಧ್ರುವ ಮಹಾರಾಜ ಮತ್ತು ಇನ್ನು ಅನೇಕ ಭಕ್ತರಿಗೆ ನಾರದ ಮುನಿಗಳು ಉಪದೇಶವನ್ನ ಮಾಡಿದ್ದಾರೆ. ಯುಧಿಷ್ಠಿರ ಮಹಾರಾಜ. 32ನೇ ಶ್ಲೋಕ. ದೇವದತ್ತಾಮಿಮಾಂ ವೀಣಾಂ ಸ್ವರ ಬ್ರಹ್ಮ ವಿಭೂಷಿತಾಂ ಮೂರ್ಛಯಿತ್ವಾ ಹರಿಕಥಾಂ
ಗಾಯಮಾನಶ್ಚರಾಮ್ಯಹಂ. ಅನುವಾದ: ಭಗವಾನ್ ಕೃಷ್ಣನು ನನಗೆ ನೀಡಿದ ದಿವ್ಯ ಧ್ವನಿಯನ್ನು ಹೊಂದಿದ ವೀಣೆ ಎಂಬ ಈ ವಾದ್ಯವನ್ನು ನುಡಿಸುತ್ತಾ ಭಗವಂತನ ಮಹಿಮೆಗಳ ದಿವ್ಯ ಸಂದೇಶವನ್ನು ಸಂತತವಾಗಿ ಸಂಕೀರ್ತನೆ ಮಾಡುತ್ತಾ ನಾನು ಸಂಚರಿಸುವೆನು. ಭಗವಂತನೇ ಸ್ವತಃ ಕೊಟ್ಟಿರುವಂತಹ ಈ ವೀಣೆ ತಂತಿವಾದ್ಯ ಏನಿದೆ, ಇದನ್ನ ನಿರಂತರವಾಗಿ ನುಡಿಸ್ತಾ ಆ ಭಗವಂತ ಆ ಒಂದು ನಾರದ ಮುನಿಗಳು ಭಗವಂತನ ದಿವ್ಯ ನಾಮವನ್ನ ಹೇಳ್ತಾ ಎಲ್ಲ ಕಡೆ ತ್ರಿಲೋಕ ಸಂಚಾರಿಗಳಾಗಿದ್ದಾರೆ. ಹೀಗೆ ನಾವು ಏನು ಅರ್ಥ ಮಾಡಿಕೊಳ್ಳಬಹುದು, ಭಗವಂತನ ಭಕ್ತರು ಯಾರಿದ್ದಾರೆ ಅವರು ಎಲ್ಲ ಗುಣಗಳನ್ನು ಹೊಂದಿರ್ತಾರೆ, ಅವರಲ್ಲಿ ಎಲ್ಲ ಸಿದ್ಧಿಗಳು ಇರ್ತವೆ. ನಾರದ ಮುನಿಗಳು ಸಂಗೀತದಲ್ಲಿ ಅದನ್ನು ಬಹಳ ಚೆನ್ನಾಗಿ ತಿಳಿದವರು. ಹಾಗಾಗಿ ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ಆ ಸಂಗೀತದ ಸಪ್ತಸ್ವರಗಳ ಕುರಿತಾಗಿ ಇಲ್ಲಿ ವಿವರಣೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಭಗವಂತನು ಆ ವಾದ್ಯವನ್ನ ತಮಗೆ ಉಡುಗೊರೆಯಾಗಿ ನೀಡಿದ್ದರ ಋಣವನ್ನ ತೀರಿಸ್ತಾ ಇದ್ದಾರೆ ಅಂತ ಹೇಳಿ ಇಲ್ಲಿ ಶ್ರೀಲ ಪ್ರಭುಪಾದರು ಬರೀತಾ ಇದ್ದಾರೆ. ಸದಾ ಕಾಲ ಭಗವಂತನ ಕುರಿತಾಗಿಯೇ ಸಂಕೀರ್ತನೆ ಮಾಡ್ತಾ ಅವರು ಸಂಚರಿಸ್ತಾ ಇದ್ದಾರೆ. 33ನೇ ಶ್ಲೋಕ. ಪ್ರಗಾಯತ ಸ್ವವೀರ್ಯಾಣಿ ತೀರ್ಥಪಾದ ಪ್ರಿಯಶ್ರವ ಆಹೂತ ಇವ ಮೇ ಶೀಘ್ರಂ ದರ್ಶನಂ ಯಾತಿ ಚೇತಸಿ. ಸರ್ವಶ್ರೇಷ್ಠ ಭಗವಂತನಾದ ಶ್ರೀಕೃಷ್ಣನ ಮಹಿಮೆ ಮತ್ತು ಕಾರ್ಯಗಳು ಶ್ರವಣ ಪ್ರಸನ್ನವಾಗಿರುತ್ತವೆ. ನಾನು ಅವನ ಪವಿತ್ರ ಕಾರ್ಯಗಳ ಸಂಕೀರ್ತನಕ್ಕೆ ತೊಡಗುತ್ತಿದ್ದಂತೆಯೇ ಕರೆದವನ ಹಾಗೆ ನನ್ನ ಹೃತ್ಸ್ಥಾನದಲ್ಲಿ ಒಮ್ಮೆಗೇ ಕಾಣಿಸಿಕೊಳ್ಳುತ್ತಾನೆ. ಶುದ್ಧ ಭಕ್ತರು ಭಗವಂತನನ್ನ ಕರೆದ ಕೂಡಲೇ ಭಗವಂತನು ಅವರ ಹೃದಯ ಕಮಲದಲ್ಲಿ ತಕ್ಷಣವೇ ಪ್ರತ್ಯಕ್ಷನಾಗ್ತಾನೆ. ನಾರದ ಮುನಿಗಳು ಯಾವಾಗ ವೀಣೆಯನ್ನ ಬಾರಿಸ್ತಾರೋ, ವೀಣೆಯನ್ನ ನುಡಿಸ್ತಾರೋ, ಆಗ ತಕ್ಷಣವೇ ಆ ಭಗವಂತನು ಅವರ ಹೃತ್ಕಮಲದಲ್ಲಿ ಪ್ರತ್ಯಕ್ಷನಾಗ್ತಾನೆ. ಇಷ್ಟು ಹೇಳಿದ ಮೇಲೆ ಇಲ್ಲಿಗೆ ನಾರದ ಮುನಿಗಳು ಹೇಳುವಂಥದ್ದೆಲ್ಲ ಹೇಳಿ ಆಯಿತು. ಇನ್ನು ವೇದವ್ಯಾಸರು ತಾವು ತಮ್ಮ ಕಾರ್ಯವನ್ನ ಮುಂದುವರಿಸಬೇಕು. ಹಾಗೆ ನಾರದ ಮುನಿಗಳು ಹೊರಡಲಿಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ಏನೆಲ್ಲ ಹೇಳಬೇಕಾಗಿತ್ತು ಅದೆಲ್ಲವನ್ನು ಕೂಡ ಹೇಳಿ ಆಗಿದೆ. 34ನೇ ಶ್ಲೋಕ. ಏತದ್ಯಾತುರ ಚಿತ್ತಾನಾಂ ಮಾತ್ರ ಸ್ಪರ್ಶೇಚ್ಛಯಾಮುಹು ಭವ ಸಿಂಧು ಪ್ಲವೋ ದೃಷ್ಟೋ ಹರಿಚರ್ಯಾನುವರ್ಣನಂ. ಇದು ನಾನು ಸ್ವತಃ ಅನುಭವಿಸಿದ್ದು. ವಿಷಯ ಸುಖಾಪೇಕ್ಷೆಯಿಂದ ಸದಾ ಕಾತರ ಕಳವಳಗಳಿಗೆ ಸಿಕ್ಕವರು ಅವಿದ್ಯಾ ಸಮುದ್ರವನ್ನು ಯೋಗ್ಯವಾದ ನೌಕೆಯ ಸಹಾಯದಿಂದ ದಾಟಬಹುದು. ದೇವೋತ್ತಮ ಪುರುಷನ ದಿವ್ಯ ಕಾರ್ಯಗಳ ಸಂತತ ಸಂಕೀರ್ತನವೇ ಆ ನೌಕೆ. ಇಲ್ಲಿ ಹರಿಕತೆ, ಭಗವಂತನ ನಾಮಸ್ಮರಣೆ, ಕೀರ್ತನೆ ಏನಿದೆ ಇದನ್ನ ದೋಣಿಗೆ ಹೋಲಿಸಿದ್ದಾರೆ. ಈ ಭವಸಿಂಧು, ಭವಸಾಗರ ಏನಿದೆ ಅದನ್ನ ಒಂದು ಸಾಗರಕ್ಕೆ ಹೋಲಿಸಿದ್ದಾರೆ. ಹಾಗೆ ಆತುರ ಚಿತ್ತ, ಯಾವಾಗಲೂ ಚಿಂತೆಯಿಂದಲೇ ಕೂಡಿರುವಂತಹ ಜೀವಿಗಳು ಈ ಭವಸಾಗರವನ್ನ ದಾಟಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ತಿಳ್ಕೊಂಡಿರ್ತಾರೆ. ಆದ್ರೆ ಭಗವಂತನ ಶುದ್ಧ ಭಕ್ತರ ಅನುಗ್ರಹದಿಂದ ಇದನ್ನು ನಾವು ದಾಟಲಿಕ್ಕೆ ಸಾಧ್ಯ. ಹೇಗೆ? ಆ ಭಗವಂತನ ನಾಮಸ್ಮರಣೆಯಿಂದ, ಭಗವಂತನ ಕೀರ್ತನೆಯಿಂದ, ಭಗವಂತನ ಲೀಲೆಗಳ ಚರ್ಚೆಯನ್ನ ಮಾಡುವ ಮುಖಾಂತರವಾಗಿ. ಹೀಗೆ ಮನಸ್ಸಿನ ಕಾರ್ಯಗಳೇನಿದೆ, ನಾವು ಹಿಂದೆ ನೋಡಿದ ಹಾಗೆ ಮನಸ್ಸು 3 ರೀತಿಯಾದಂತಹ ಕಾರ್ಯಗಳನ್ನ ನಿರ್ವಹಿಸ್ತದೆ. ಅದನ್ನ ನಾವು ಸುಮ್ಮನೆ ಕೃತಕವಾಗಿ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಆ ವಿಷಯ ವಸ್ತುವನ್ನ ಬದಲಿಸುವ ಮುಖಾಂತರ ನಾವು ಭೌತಿಕವಾದ ವಿಚಾರಗಳ ಕುರಿತಾಗಿ ಯೋಚನೆ ಮಾಡುವ ಬದಲು ಅದೇ ಸಂದರ್ಭದಲ್ಲಿ ಭಗವಂತನ ಕುರಿತಾಗಿ ಯೋಚನೆ ಮಾಡಿದ್ರೆ ಯಾವುದು ನಮಗೆ ಬಂಧನಕರವಾಗಿದೆಯೋ ಅದು ನಮ್ಮ ಬಿಡುಗಡೆಗೆ ಕಾರಣವಾಗ್ತದೆ. ಹೇಗೆ ಹಾಲಿನಿಂದ ಅಜೀರ್ಣ ಉಂಟಾದಾಗ ಆ ಹಾಲಿನಿಂದಲೇ ಉತ್ಪನ್ನವಾದಂತಹ ಇನ್ನೊಂದು ವಸ್ತು ಮೊಸರು, ಅದನ್ನು ಸ್ವೀಕರಿಸುವುದರಿಂದ ನಮ್ಮ ಅಜೀರ್ಣವು ಕಡಿಮೆಯಾಗುತ್ತದೆ. ಹಾಗೆ ಕರ್ಮದಿಂದಾಗಿ, ಭೌತಿಕ ಕರ್ಮದಿಂದಾಗಿ ನಾವು ಬಂಧನಕ್ಕೆ ಈಡಾಗಿದ್ದೇವೆ. ಆದರೆ ಅದೇ ಕರ್ಮವನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸ್ತಾ ಭಕ್ತಿ ಸೇವೆಯನ್ನ ಮಾಡುವ ಮುಖಾಂತರ ನಾವು ಕರ್ಮ ಬಂಧನವನ್ನ ಕಳೆದುಕೊಳ್ಳಬಹುದು. ಮುಂದುವರಿಸ್ತಾ, ಯಮಾದಿಭಿರ್ಯೋಗ ಪಥೈ ಕಾಮ ಲೋಭಹತೋ ಮುಹು ಮುಕುಂದ ಸೇವಯಾ ಯದ್ವತ್ ತಥಾತ್ಮಾಧ ನ ಶಾಮ್ಯತಿ.
ಯೋಗ ಪದ್ಧತಿಯ ಮೂಲಕ ಇಂದ್ರಿಯ ನಿಗ್ರಹವನ್ನು ಅಭ್ಯಾಸ ಮಾಡುವುದರಿಂದ ಕಾಮನೆ ಮತ್ತು ಕಾಮಗಳ ಕ್ಷೋಭೆಯಿಂದ ಕೊಂಚ ಬಿಡುಗಡೆ ಪಡೆಯಬಹುದು ಎಂಬುದೇನೋ ನಿಜ. ಆದರೆ ಇದು ಆತ್ಮಕ್ಕೆ ತೃಪ್ತಿ ಕೊಡಲು ಸಾಕಾಗುವುದಿಲ್ಲ. ದೇವೋತ್ತಮ ಪುರುಷನ ಭಕ್ತಿ ಸೇವೆಯಿಂದ ಅದು ತೃಪ್ತಿಯನ್ನ ಹೊಂದುತ್ತದೆ ಅಥವಾ ಸಾಧಿತವಾಗುತ್ತದೆ. ಒಬ್ಬ ವ್ಯಕ್ತಿ ಕೃತಕವಾಗಿ ಇಂದ್ರಿಯ ನಿಗ್ರಹವನ್ನ ಮಾಡಿದ್ರೆ ಆತನು ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಯಶಸ್ಸನ್ನ ಗಳಿಸಬಹುದು. ಆದ್ರೆ ಅದನ್ನು ಶಾಶ್ವತವಾಗಿ ಹೊಂದಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಯಾಕಂದ್ರೆ ಈ ಇಂದ್ರಿಯಗಳು ನಾವು ಹೇಳಿದ ಹಾಗೆ ಕೇಳುವುದಿಲ್ಲ. ಭಗವಂತನೇ ಆ ಇಂದ್ರಿಯಗಳ ಒಡೆಯನಾಗಿದ್ದಾನೆ. ಹೃಷಿಕ ಅಂತ ಹೇಳಿ ಅವನ ಹೆಸರು, ಹೃಷಿಕೇಶ ಅಂತ ಹೇಳಿ ಅವನ ಹೆಸರು. ಹೃಷಿಕ ಅಂತ ಹೇಳಿದ್ರೆ ಇಂದ್ರಿಯ, ಹೃಷಿಕೇಶ ಅಂತ ಹೇಳಿದ್ರೆ ಭಗವಂತ. ಈ ಹೃಷಿಕವನ್ನ ಹೃಷಿಕೇಶನ ಸೇವೆಯಲ್ಲಿ ತೊಡಗಿಸದ ಹೊರತು ಅದನ್ನು ನಿಯಂತ್ರಣದಲ್ಲಿ ಇಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಯಾವಾಗ ನಾವು ಭಗವಂತನ ಸೇವೆಯಲ್ಲಿ ತೊಡಗ್ತೇವೆ ಆಗ ಆ ಇಂದ್ರಿಯಗಳು ತೃಪ್ತಿಯನ್ನು ಹೊಂದುತ್ತದೆ. ಅಂದ್ರೆ ಅದಕ್ಕೆ ಇನ್ನೇನೋ ಬೇಕು ಅಂತೇಳಿ ಅನಿಸುವುದಿಲ್ಲ. ಆ ತೃಪ್ತಿಯನ್ನ ಹೊಂದಿದಾಗ ಮತ್ತೆ ಅದು ದಾರಿ ತಪ್ಪುವುದಿಲ್ಲ. ನಾವು ಕೃತಕವಾಗಿ ಅದನ್ನ ಬಂಧನದಲ್ಲಿಟ್ರೆ ಅದಕ್ಕೆ ಬೇಕಾದದ್ದು ಸಿಗುವುದಿಲ್ಲ, ಹಾಗಾಗಿ ಅದು ಸಿಕ್ಕಿದ್ದನ್ನ ಬಿಡುವುದಿಲ್ಲ. ಈ ಭೌತಿಕವಾದಂತಹ ವಿಚಾರಗಳು ಏನು ಸುಲಭವಾಗಿ ಸಿಗ್ತದೋ ಅವುಗಳನ್ನೇ ಪಡೆದುಕೊಂಡು ಅವುಗಳಲ್ಲೇ ಮುಳುಗಿ ಹೋಗುತ್ತದೆ. ಹೀಗೆ ನಾರದ ಮುನಿಗಳು ವೇದವ್ಯಾಸರಿಗೆ ಬಹಳ ಚೆನ್ನಾಗಿ ಉಪದೇಶವನ್ನ ಮಾಡಿದ್ದಾರೆ. ಇನ್ನು ಮುಂದಕ್ಕೆ ಅವರು ಭಾಗವತದ ಒಂದು ರಚನೆಯಲ್ಲಿ ತೊಡಗಲಿಕ್ಕಿದ್ದಾರೆ. 36ನೇ ಶ್ಲೋಕ. ಸರ್ವಂ ತದಿದಮಾಖ್ಯಾತಂ ಯತ್ಕೃಷ್ಟೋಹಂ ತ್ವಯಾ ನಘ ಜನ್ಮ ಕರ್ಮ ರಹಸ್ಯಂ ಮೇ ಭವತಶ್ಚಾತ್ಮತೋಷಣಂ. ಅನುವಾದ: ಓ ವ್ಯಾಸ ಮಹರ್ಷಿ, ನೀನು ಎಲ್ಲ ಪಾಪಗಳಿಂದ ಮುಕ್ತನಾಗಿರುವೆ. ನೀನು ಕೇಳಿದ ಪ್ರಕಾರ ಈವರೆಗೆ ನಾನು ಆತ್ಮ ಸಾಕ್ಷಾತ್ಕಾರಕ್ಕಾಗಿ ನನ್ನ ಜನ್ಮ ಕರ್ಮಗಳನ್ನೆಲ್ಲ ವಿವರಿಸಿದ್ದಾಯಿತು. ಈ ಎಲ್ಲವೂ ನಿನ್ನ ವೈಯಕ್ತಿಕ ತೃಪ್ತಿಗೆ ಕೂಡ ಸಹಾಯಕವಾಗುತ್ತದೆ. ಭಗವಂತನ ಕುರಿತಾಗಿ ನಾವು ಚರ್ಚೆಯನ್ನ ಮಾಡುವುದರಿಂದ, ಇನ್ನೊಬ್ಬರಿಗೆ ತಿಳಿಸುವುದರಿಂದ ಅದು ನಮಗೂ ಉತ್ತಮ, ಅದನ್ನು ಕೇಳುವವರಿಗೂ ಒಳಿತಾಗುತ್ತದೆ. ಅದು ಎಲ್ಲರಿಗೂ ಕೂಡ ಒಳ್ಳೆಯದನ್ನೇ ಮಾಡುವಂತಹ ಕಾರ್ಯವಾಗಿರ್ತದೆ. ಹೀಗೆ ಭಗವಂತನನ್ನ ಕಾಣುವಂತಹ ಒಂದು ಅವಕಾಶವನ್ನ ಸರ್ವರಿಗೂ ಸಾಧ್ಯವಾಗುವಂತೆ ಈಗ ಮುಂದಕ್ಕೆ ವೇದವ್ಯಾಸರು ಈ ಒಂದು ಶ್ರೀಮದ್ ಭಾಗವತದ ರಚನೆಯನ್ನ ಮಾಡಲಿಕ್ಕಿದ್ದಾರೆ. ನಾರದ ಮುನಿಗಳು ತಾವು ಹೇಳಬೇಕಾದ್ದನ್ನೆಲ್ಲ ಹೇಳಿ ಆಗಿದೆ. ಮುಂದಕ್ಕೆ ಸೂತ ಮುನಿಗಳು ಇದರ ಕೊನೆಯಾಗಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಏವಂ ಸಂಭಾಷ್ಯ ಭಗವಾನ್ ನಾರದೋ ವಾಸಮೀ ಸುತಂ ಆಮಂತ್ರ್ಯ ವೀಣಾಂ ರಣಯನ್ ಯಯೌ ಯಾದೃಚ್ಛಿಕೋ ಮುನಿಃ. ಅನುವಾದ: ಸೂತ ಮುನಿಗಳು ಹೇಳಿದರು, ವ್ಯಾಸ ಮಹರ್ಷಿಗಳನ್ನು ಕುರಿತು ಹೀಗೆ ಹೇಳಿದ ಶ್ರೀ ನಾರದ ಮುನಿಗಳು ಅವರಿಂದ ಬೀಳ್ಕೊಂಡು ವೀಣೆಯನ್ನು ನುಡಿಸುತ್ತಾ ತಮ್ಮಿಚ್ಛೆಯಂತೆ ಸಂಚರಿಸಲು ಹೊರಟು ಹೋದರು. ಭಗವಂತನ ಭಕ್ತರು ಯಾವಾಗಲೂ ಸ್ವತಂತ್ರ. ಅವರು ಎಲ್ಲಿ ಬೇಕಾದರೂ ಹೋಗಿ ಆ ಭಗವಂತನ ನಾಮ ಗುಣ ಕೀರ್ತನೆಗಳನ್ನ ಮಾಡಿ ಜನರನ್ನ ಉದ್ಧಾರ ಮಾಡುವಂತಹ ಶಕ್ತಿಯನ್ನು ಹೊಂದಿರ್ತಾರೆ. ಅಂತಹವರ ಒಂದು ದರ್ಶನ ಭಾಗ್ಯವನ್ನು ನಾವು ಪಡೆದು ಅಂತ ಹೇಳಿದ್ರೆ ನಮ್ಮ ಜೀವನ ಸಾರ್ಥಕವಾಗುತ್ತದೆ. ಹೀಗೆ ನಾರದ ಮುನಿಗಳು ಭಗವಂತನ ಭಗವಂತನ ನಾಮದ ಪ್ರಚಾರದಲ್ಲಿ ತಾವು ಮುಂದುವರೆದರು. ಹಾಗೂ ವೇದವ್ಯಾಸರು ತಮ್ಮ ಕಾರ್ಯವನ್ನ ಮುಂದುವರಿಸ್ತಾರೆ. ಅಹೋ ದೇವರ್ಷಿರ್ಧನ್ಯೋಯಂ ಯತ್ಕೀರ್ತಿಂ ಶಾಂಘಧನ್ವನಃ ಗಾಯನ್ ಮಾಧ್ಯನ್ನಿದಂ ತಂತ್ರ್ಯಾ ರಮಯತ್ಯಾತುರಂ ಜಗತ್. ಅನುವಾದ: ನಾರದ ಮುನಿಗಳಿಗೆ ಅದೆಷ್ಟು ಮಹಿಮೆ, ಅದೆಂತಹ ಧನ್ಯತೆ! ಅದಕ್ಕೆ ಕಾರಣ ಅವರು ದೇವೋತ್ತಮ ಪುರುಷನ ಕಾರ್ಯಗಳನ್ನು ವೈಭವದಿಂದ ಹಾಡಿ ಹೊಗಳುತ್ತಾರೆ. ಹೀಗೆ ಮಾಡುತ್ತಾ ತಾವೂ ಸಂತೋಷ ಪಡುತ್ತಾರೆ. ಬ್ರಹ್ಮಾಂಡದ ಇತರ ಸಂತ್ರಸ್ತ ಆತ್ಮರಿಗೂ ಚೈತನ್ಯವನ್ನ ನೀಡುತ್ತಾರೆ. ನಾರದ ಮುನಿಗಳು ತಾವೂ ಸಂತೋಷ ಪಡ್ತಾರೆ, ಮತ್ತೆ ಇತರರನ್ನು ಕೂಡ ಅವರು ಉದ್ಧಾರ ಮಾಡ್ತಾರೆ. ಇಂತಹ ಭಗವಂತನ ಧಾಮಕ್ಕೆ ಕರೆದುಕೊಂಡು ಹೋಗುವಂತಹ ಶ್ರೇಷ್ಠವಾದಂತಹ ಕಾರ್ಯವನ್ನ ಮಾಡುವಂತಹ ನಾರದ ಮುನಿಗಳ ಒಂದು ಸಂಘವನ್ನ ನಾವು ಪಡೆದಿದ್ದೇವೆ ಶ್ರೀಮದ್ ಭಾಗವತದ ಒಂದು ಅಧ್ಯಯನದ ಮುಖಾಂತರ. ಇನ್ನು ಮುಂದಕ್ಕೆ ಮುಂದಿನ ಅಧ್ಯಾಯ 7ರಲ್ಲಿ ಶ್ರೀಮದ್ ಭಾಗವತದಲ್ಲಿ ಆ ಮಹಾಭಾರತದ ಕಥೆಯ ಮುಂದುವರಿದ ಭಾಗವನ್ನು ನಾವು
ಕಾಣಬಹುದು. ಮಹಾಭಾರತ ಯುದ್ಧದ ನಂತರ ಏನಾಯಿತು? ಇಲ್ಲಿಗೆ 6ನೇ ಅಧ್ಯಾಯ ಮುಗಿಯಿತು. ಇತಿ ಶ್ರೀಮದ್ ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಸಂಹಿತಾಯಾಂ ಪ್ರಥಮ ಸ್ಕಂದೆ ವ್ಯಾಸನಾರದ ಸಂವಾದೆ ಷಷ್ಠೋಧ್ಯಾಯ. ಇನ್ನು 7ನೇ ಅಧ್ಯಾಯದಲ್ಲಿ ನಾವು ಏನನ್ನು ತಿಳಿದುಕೊಳ್ಳಿಕ್ಕಿದ್ದೇವೆ? ಮಹಾಭಾರತ ಯುದ್ಧ 18 ದಿನಗಳ ಕಾಲ ನಡೆಯಿತು. 18 ದಿನಗಳು 18 ರಾತ್ರಿ. 18 ದಿನಗಳ ಯುದ್ಧದಲ್ಲಿ ಕೊನೆಗೆ ಕೌರವರಲ್ಲಿ ಎಲ್ಲರೂ ಹತರಾಗಿದ್ದಾರೆ. ಪಾಂಡವರಲ್ಲಿ ಇನ್ನೂ ಒಂದು ಅಕ್ಷೋಹಿಣಿ ಸೈನ್ಯ ಉಳಿದಿದೆ. ಆದರೆ ಅದನ್ನು ಕೂಡ ನಾಶ ಮಾಡಬೇಕು ಅಂತ ಹೇಳಿ ದ್ರೋಣಾಚಾರ್ಯರ ಮಗನಾದಂತಹ ಅಶ್ವತ್ಥಾಮನು ನಿರ್ಧಾರ ಮಾಡ್ತಾನೆ. ಭೀಮನ ಜೊತೆಗೆ ಗದಾಯುದ್ಧವನ್ನ ಮಾಡಿದ್ದಂತಹ ದುರ್ಯೋಧನ ಅವನು ಬಿದ್ದಿದ್ದಾನೆ. ಏನು ಸ್ವಲ್ಪ ಹೊತ್ತಿನಲ್ಲಿ ಶರೀರವನ್ನು ತ್ಯಾಗ ಮಾಡ್ತಾನೆ. ಹಾಗೆ ಆ ಒಂದು ದುರ್ಯೋಧನನ ಆಳ್ವಿಕೆಯನ್ನು ಸಂಪೂರ್ಣವಾಗಿ ನಾಶ ಮಾಡಲಾಗಿದೆ. ಆದ್ರೆ ಅಲ್ಲಿಗೆ ಬಂದಂತಹ ಅವನ ಮಿತ್ರನಾದಂತಹ ಅಶ್ವತ್ಥಾಮ ಏನು ಹೇಳ್ತಾನೆ, ನಾನು ಈ ಪಾಂಡವರನ್ನು ಕೂಡ ಗೆಲ್ಲಲಿಕ್ಕೆ ಬಿಡುವುದಿಲ್ಲ, ಯುದ್ಧವನ್ನ ಅವರು ಕೂಡ ಗೆಲ್ಲುವುದಿಲ್ಲ, ಅವರನ್ನು ನಾನು ನಾಶ ಮಾಡ್ತೇನೆ, ಆ 5 ಜನ ಪಾಂಡವರನ್ನು ನಾನು ಸಾಯಿಸ್ತೇನೆ ಅಂತ ಹೇಳಿ ಅಶ್ವತ್ಥಾಮನು ಪಾಂಡವರು ಇದ್ದಂತಹ ಶಿಬಿರದೊಳಕ್ಕೆ ರಾತ್ರಿಯ ಹೊತ್ತಿನಲ್ಲಿ ಹೋಗ್ತಾನೆ. ಆದರೆ ಶ್ರೀಕೃಷ್ಣನು ಎಲ್ಲವನ್ನೂ ಬಲ್ಲವನು. ಹಾಗಾಗಿ ಪಾಂಡವರನ್ನ ಮತ್ತು ದ್ರೌಪದಿಯನ್ನ ಬೇರೆ ಕಡೆಗೆ ಕರೆದುಕೊಂಡು ಹೋಗಿದ್ದಂತಹ ಕಾರಣದಿಂದಾಗಿ ಈ ಅಶ್ವತ್ಥಾಮ ಪಾಂಡವರ 5 ಮಕ್ಕಳು ಯಾರಿದ್ದಾರೆ ಅವರನ್ನ ಸಂಹಾರ ಮಾಡ್ತಾನೆ, ಅವರನ್ನ ಸಾಯಿಸ್ತಾನೆ. ಇತ್ತ ಯುದ್ಧವನ್ನ ಗೆಲ್ಲಿಕ್ಕೆ ಬೇಕಾದದ್ದು ಪಾಂಡವರನ್ನ ಅವನು ಸಾಯಿಸಿದ್ರೆ ಯುದ್ಧವನ್ನ ಗೆಲ್ಬಹುದು. ಆದ್ರೆ ಅವರ ಮಕ್ಕಳನ್ನ ಸಾಯಿಸಿದ್ದಾನೆ. ಹಾಗೆ ಯುದ್ಧವನ್ನ ಗೆಲ್ಲಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದರ ಜೊತೆಗೆ ಪಾಪವನ್ನು ಮಾಡಿದ್ದಾನೆ. ರಾತ್ರಿ ಹೊತ್ತು ಮಲಗಿದ್ದಂತಹ ಮಕ್ಕಳನ್ನ ಅವನು ನಿರ್ದಯೆಯಿಂದ ಸಾಯಿಸಿದ್ದಾನೆ. ಹಾಗಾಗಿ ಅವನಿಗೆ ಪಾಪವೂ ಕೂಡ ಅಂಟಿಕೊಂಡಿದೆ. ವಿಷಯವನ್ನು ತಿಳಿದಂತಹ ಕೃಷ್ಣ, ಅರ್ಜುನ ಮತ್ತು ಇತರ ಎಲ್ಲ ಪಾಂಡವರು ಆ ಒಂದು ಅಶ್ವತ್ಥಾಮನನ್ನ ಸಂಹಾರ ಮಾಡಬೇಕು, ಅವನನ್ನ ಹಿಡಿಬೇಕು ಅಂತ ಹೇಳಿ ಎಲ್ಲರೂ ನಿರ್ಧಾರ ಮಾಡ್ತಾರೆ. ಕೃಷ್ಣ ಅರ್ಜುನರ ರಥವು ಆ ಒಂದು ಅಶ್ವತ್ಥಾಮನನ್ನ ಬೆನ್ನಟ್ಟಿಕೊಂಡು ಬರ್ತದೆ. ಅಶ್ವತ್ಥಾಮನಿಗೆ ಬೇರೆ ಯಾವುದೇ ದಾರಿ ಇಲ್ಲ. ತನ್ನ ಸ್ವಾಮಿಯಾದಂತಹ ದುರ್ಯೋಧನನನ್ನು ಅವನಿಗೆ ಸಂತೋಷಪಡಿಸಲಿಕ್ಕಾಗಲಿಲ್ಲ. ದುರ್ಯೋಧನನು ಶರೀರ ತ್ಯಾಗವನ್ನ ಮಾಡಿದ. ಈಗ ತಾನು ಮಾಡಿದಂತಹ ಈ ಪಾಪಕೃತ್ಯ ಏನಿದೆ ಅದಕ್ಕೆ ಕೂಡ ಅವನು ಈಗ ಶಿಕ್ಷೆಯನ್ನು ಅನುಭವಿಸಬೇಕಾಗಿದೆ. ಇನ್ನೇನು ಮಾಡುವುದು ಅಂತೇಳಿ ತೋಚದೇ ಇದ್ದಾಗ ಅವನಲ್ಲಿ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಾನೆ. ಅವನಿಗೆ ಬ್ರಹ್ಮಾಸ್ತ್ರವನ್ನ ಬಿಡ್ಲಿಕ್ಕೆ ಮಾತ್ರ ಗೊತ್ತಿದೆ, ಅದನ್ನು ಮತ್ತೆ ಉಪಸಂಹಾರ ಮಾಡಬೇಕು ಹೇಗೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ದ್ರೋಣಾಚಾರ್ಯರು ಅದನ್ನು ಅವನಿಗೆ ಇನ್ನೂ ಕಲಿಸಿರ್ಲಿಲ್ಲ. ಹೀಗೆ ಬ್ರಹ್ಮಾಸ್ತ್ರವನ್ನ ಬಿಟ್ಟಂತಹ ಅಶ್ವತ್ಥಾಮ ತನ್ನ ಪ್ರಾಣವನ್ನ ಉಳಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ. ಆದರೆ ಅವನು ಬಂಧಿ ಆಗ್ತಾನೆ. ಯಾಕೆ ಅಂತ ಹೇಳಿದ್ರೆ ಆ ಬ್ರಹ್ಮಾಸ್ತ್ರ ಎಲ್ಲವನ್ನೂ ಕೂಡ ನಾಶ ಮಾಡ್ತದೆ. ಅದನ್ನು ಈಗ ಉಪಶಮನ ಮಾಡುವಂತಹ ಒಂದು ಹೊಣೆ ಅದು ಅರ್ಜುನನ ಪಾಲಿಗೆ ಬರ್ತದೆ. ಅರ್ಜುನ ಶ್ರೀಕೃಷ್ಣನಿಗೆ ಶರಣಾಗುತ್ತಾನೆ. ಕೃಷ್ಣ, ಏನಿದು ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಿದ್ದಾನೆ, ಇದಕ್ಕೆ ಏನು ಪರಿಹಾರ? ಈಗ ನಾವು ಅವನನ್ನ ಹಿಡಿಬೇಕು ಮತ್ತು ಈ ಬ್ರಹ್ಮಾಸ್ತ್ರದಿಂದ ಪ್ರಪಂಚ ಎಲ್ಲ ನಾಶವಾಗಿ ಹೋಗ್ಬೋದು. ಹಾಗಾಗಿ ಅದನ್ನು ಕೂಡ ಉಪಸಂಹಾರ ಮಾಡಬೇಕು ಅಂತ ಹೇಳಿ ಆಗ ಶ್ರೀಕೃಷ್ಣನ ಆದೇಶದಂತೆ ಅರ್ಜುನ ಇನ್ನೊಂದು ಬ್ರಹ್ಮಾಸ್ತ್ರವನ್ನ ಬಿಟ್ಟು ಆ ಒಂದು ಬ್ರಹ್ಮಾಸ್ತ್ರವನ್ನ ಉಪಶಮನ ಮಾಡ್ತಾನೆ. 2 ಬ್ರಹ್ಮಾಸ್ತ್ರಗಳನ್ನು ತಾನೇ ಅರ್ಜುನನೇ ಉಪಶಮನ ಮಾಡ್ತಾನೆ ಮತ್ತು ದ್ರೌಣಿಯನ್ನ ಅಂದ್ರೆ ಅಶ್ವತ್ಥಾಮನನ್ನ ಬಂಧಿಸ್ತಾನೆ. ಬಂಧಿಸಿ ದ್ರೌಪದಿಯ ಬಳಿಗೆ ಕರೆದುಕೊಂಡು ಹೋಗ್ತಾರೆ. ದ್ರೌಪದಿ 5 ಮಕ್ಕಳನ್ನ ಕಳೆದುಕೊಂಡಿದ್ದಾಳೆ. ದ್ರೌಪದಿ ಹೇಗೆ ಅಶ್ವತ್ಥಾಮನಿಗೆ ಏನು ಶಿಕ್ಷೆಯನ್ನು ಕೊಡಬೇಕು ಅಂತೇಳಿ ಹೇಳುತ್ತಾಳೆ. ಮತ್ತೆ ಅಶ್ವತ್ಥಾಮ ಯಾವ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ, ಇದು ಹೇಗೆ ಮುಂದುವರಿಯುತ್ತದೆ, ಇನ್ನು ಕಥೆ ಯಾವ ರೀತಿಯಾಗಿ ಮುಂದುವರಿಯುತ್ತದೆ ಅನ್ನೋದನ್ನ ನಾವು ಮುಂದಿನ ಅಧ್ಯಾಯದಲ್ಲಿ 7ನೇ ಅಧ್ಯಾಯದಲ್ಲಿ ದ್ರೋಣಪುತ್ರನಿಗೆ ದಂಡನೆ ಅನ್ನೋದರ ಮುಖಾಂತರ ನಾವು ಅರ್ಥ ಮಾಡಿಕೊಳ್ಳೋಣ. ಗುರುಪುತ್ರನಾದಂತಹ ದ್ರೋಣಾಚಾರ್ಯರ ಮಗನಾದಂತಹ ಅಶ್ವತ್ಥಾಮನಿಗೆ ಪಾಂಡವರು ಏನು ಶಿಕ್ಷೆಯನ್ನು ಕೊಟ್ಟರು, ಈ ಎಲ್ಲ ವಿಚಾರದ ಕುರಿತಾಗಿ ನಾವು ಮುಂದಿನ ಅಧ್ಯಯನದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಅಧ್ಯಯನಕ್ಕೆ ನಾವು ಇಲ್ಲಿ ವಿರಾಮವನ್ನು ಕೊಡ್ತಾ ಇದ್ದೇನೆ. ಇವತ್ತಿನ ಒಂದು ಅಧ್ಯಯನಕ್ಕೆ ಬಂದಂತಹ ಎಲ್ಲ ಭಕ್ತರಿಗೂ ಕೂಡ ಧನ್ಯವಾದಗಳು.
वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। अनंत कोटि वैष्णव वृंद की जय। नामाचार्य श्री हरिदास ठाकुर की जय। धन्यवाद। हरे कृष्ण।